ಶ್ರೀಗುರುಭ್ಯೋ ನಮಃ ಹರಿ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯಮುದಾಹೃತಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಶ್ರೀಗುರುಭ್ಯೋ ನಮಃ. ಪರಮಪೂಜ್ಯರಾದಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಚರಿತ್ರೆಯಲ್ಲಿ ನಾವು ಅನುಷ್ಠಾನಕ್ಕೆ ತಂದುಕೊಳ್ಳಬೇಕಾದಂತಹ ಅನೇಕ ಪಾಠಗಳಿವೆ. ಅದರಲ್ಲಿ ಒಂದು ಬಾಲ್ಯದ ಪಾಠ, ಒಂದು ಅವರ ವಿದ್ಯಾಭ್ಯಾಸದ ಒಂದು ವೈಖರಿ, ಅದನ್ನೆಲ್ಲ ಒಂದು ನೋಡಿದ್ದಾಯಿತು. ಇನ್ನೊಂದು ಅವರ ಗೃಹಸ್ಥ ಜೀವನ, ಅದರಿಂದಲೂ ಕೂಡ ನಾವು ಪಾಠವನ್ನು ಕಲಿಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಪ್ರತಿಯೊಬ್ಬರಿಗೂ ಅವರವರ ಒಂದು ಕರ್ಮದಿಂದನೇ ಸಿದ್ಧಿಯಾಗ್ತಾ ಇರುವಂತಹದ್ದು. ಹಾಗಾಗಿ ಆ ಕರ್ಮವನ್ನು ಮಾಡಬೇಕಾದರೆ ಈ ಎಲ್ಲ ಜ್ಞಾನಿಗಳ ಚರಿತ್ರೆ ನಮಗೆ ನಿದರ್ಶನವಾಗಿರುವಂತಹದ್ದು. ರಾಘವೇಂದ್ರ ಸ್ವಾಮಿಗಳು ಎಂತಹ ಅವರ ಅಪ್ರತಿಮ ಸನ್ಯಾಸ, ಅನುಪಮವಾದ ಸನ್ಯಾಸ ಜೀವನ ಇದೆಯೋ ಹಾಗೆಯೇ ಅವರ ಗೃಹಸ್ಥ ಜೀವನವೂ ಕೂಡ ನಾವೆಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಇವತ್ತಿಗಂತೂ ಇದು ಇನ್ನಷ್ಟು ಬೇಕಾಗಿದೆ ಕಲಿಯುಗದಲ್ಲಿ, ಅದು ಈ ಯುಗದಲ್ಲಿ. ಇತ್ತೀಚಿನ ವರ್ಷಗಳಲ್ಲಂತೂ ರಾಘವೇಂದ್ರ ಸ್ವಾಮಿಗಳು ಹಾಕಿಕೊಟ್ಟಂತಹ ಒಂದು ಮೇಲ್ಪಂಕ್ತಿ ಏನಿದೆ ಅದನ್ನು ನಾವು ಎಲ್ಲರಿಗೂ ಹೇಳಿಕೊಡಬೇಕು. ಹೀಗಿದ್ದರೂ ರಾಘವೇಂದ್ರ ಸ್ವಾಮಿಗಳು ನೀವು ಹೀಗಿರಬೇಕಾಗಿದೆ ಅಂತ ತೋರಿಸಿಕೊಡಬೇಕಾದಂಥ ಕಾಲ ಇನ್ನೂ ಬಂದಿದೆ, ಇನ್ನೂ ಒಂದು ಸಕಾಲ ಅಂತ ಹೇಳಬೇಕು. ಒಂದು ನಾವು ತಿಳ್ಕೊಳ್ಬೇಕು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ, ಅವರ ಯಾವುದೇ ಜೀವನ ಆಗಿರಲಿ, ಬಾಲ್ಯ ಆಗಿರಲಿ, ಯೌವನ ಆಗಿರಲಿ, ಈ ನಂತರದ ಸನ್ಯಾಸ ಜೀವನವಾಗಿರಲಿ, ಪ್ರತಿಯೊಂದರಲ್ಲೂ ಎದ್ದು ಕಾಣುವಂತಹ ಒಂದು ವೈಶಿಷ್ಟ್ಯ ಅಂತಂದರೆ ಅವರ ವಿದ್ಯೆ. ಸಣ್ಣ ವಯಸ್ಸಿನಲ್ಲಿ ಅವರು ಮಾಡಿದಂಥ ವಿದ್ಯಾರ್ಜನೆ, ನಂತರದಲ್ಲಿ ಅವರು ಕೊಟ್ಟಂತಹ ವಿದ್ಯೆಯನ್ನು ಕೊಟ್ಟಂತಹ ರೀತಿ, ನಂತರವೂ ಅವರು ಮಾಡ್ತಾ ಇದ್ದಂಥ ವಿದ್ಯಾರ್ಜನೆ ಎಲ್ಲವನ್ನೂ ಇಟ್ಟುಕೊಳ್ಬೋದು. ನಿರಂತರ ವಿದ್ಯಾರ್ಜನೆ. ಇವತ್ತಿಗೂ ಕೂಡ ಶ್ರೀಮದ್ ಆಚಾರ್ಯರು ವೇದವ್ಯಾಸರ ಮುಂದೆ ಕೂತು ಪಾಠವನ್ನು ಕೇಳ್ತಾ ಇದ್ದಾರೆ ಅಂತಂದರೆ ವಿದ್ಯೆಯನ್ನು ಸ್ವೀಕಾರ ಮಾಡುವುದಕ್ಕೆ ಯಾವ ಕಾಲವೂ ಅದು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸದಾಕಾಲ ಅದು ವಿದ್ಯಾ ಸ್ವೀಕಾರಕ್ಕೆ ಅರ್ಹವೇ ಆಗಿರುವಂತಹದ್ದು. ಜ್ಞಾನ ಸ್ವೀಕಾರಕ್ಕೆ ಇರೋದೇ ಈ ಜನ್ಮ ತಾನೇ, ಮನುಷ್ಯ ಜನ್ಮ ಇರೋದೇ ಜ್ಞಾನಕ್ಕೋಸ್ಕರ. ಆದ್ದರಿಂದ ಅದನ್ನು ಯಾವತ್ತೂ ಇಲ್ಲ ಅಂತ ಹೇಳೋ ಹಾಗಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ರಜೆ ಅಂತಿಲ್ಲ. ಅನಧ್ಯಯನ ದಿವಸಗಳಲ್ಲೂ ಕೂಡ ಅಲ್ಲಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಕೂಡ ಕಾವ್ಯಗಳನ್ನು ಅಭ್ಯಾಸ ಮಾಡ್ತಾಯಿದ್ರು ಅಂತ ಹೇಳಿ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಾವು ಇದಕ್ಕೆ ವಿರಾಮವನ್ನೇ ಕೊಡೋ ಹಾಗಿಲ್ಲ. ಅವರ ಗೃಹಸ್ಥ ಜೀವನ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅಷ್ಟು ಆ ವಿದ್ಯೆಯನ್ನು ತುಂಬಿಕೊಂಡಂತಹ ಜೀವನ ರಾಘವೇಂದ್ರ ಸ್ವಾಮಿಗಳ ಜೀವನ. ರಾಘವೇಂದ್ರ ವಿಜಯದಲ್ಲಿ ವಿಶೇಷವಾಗಿ 6ನೇ ಸರ್ಗದಲ್ಲಿ ಹೇಳ್ತಾರೆ, ಅವರು ಮದುವೆಯನ್ನು ಮಾಡಿಕೊಂಡರು. ಸರಸ್ವತಿ ಅಂತನ್ನುವಂಥ ಉತ್ತಮ ಕುಲದ ಕನ್ಯೆಯನ್ನು ಪಕ್ಕದ ಅಗ್ರಹಾರದಲ್ಲಿ, ಅವರ ಕಾವೇರಿ ಪಟ್ಟಣ ಅಂತ ಏನು ಅವರ ಅಗ್ರಹಾರ, ಪಕ್ಕದ ಅಗ್ರಹಾರದಿಂದ ಆ ಕನ್ಯೆಯನ್ನು ಅವರು ಪಡೆದಿದ್ದಾರೆ. ವಿವಾಹವಾಗಿದೆ, ಗೃಹಸ್ಥ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವತ್ತೇನಾಗಿದೆ, ಗೃಹಸ್ಥ ಜೀವನಕ್ಕೆ ಕಾಲಿಟ್ಟಿದ್ದೇವೆ ಅಂತಂದರೆ ಎಲ್ಲದಕ್ಕೂ ಕೂಡ ನಾವು ವಿರಾಮ, ನಮ್ಮ ಸಾಧನೆಗೆ ವಿರಾಮ ಅಂತ ಹಾಕಿಕೊಂಡು ಬಿಡ್ತಾನೆ. ಇಷ್ಟು ದಿವಸ ಏನಾದರೂ ಒಂದಷ್ಟು ಪಾಠ ಪ್ರವಚನ ಅಂತ ಆಗ್ತಾ ಇದ್ದರೆ ಇನ್ನು ನಾನು ಮದುವೆಯಾದೆ, ನಾನಿನ್ನು ಎಂಜಾಯ್ ಮಾಡ್ಲಿಕ್ಕಿರೋದು ಈ ಜೀವನ ಅಂಥೇಳಿ ಮನುಷ್ಯ ಬಿಟ್ಟೇ ಬಿಡ್ತಾನೆ. ನಾನು ಪ್ರತ್ಯಕ್ಷ ನೋಡಿದಂತಹ ಅನೇಕ ನಿದರ್ಶನ ಇದೆ. ಮೊದಲಿಗೆ ಅಲ್ಪ ಸ್ವಲ್ಪ ಒಂದು ಪಾಠ ಅಂತ ಆಗ್ತಾ ಇತ್ತು, ಪ್ರವಚನ ಅಂತ ಹೋಗ್ತಾ ಇದ್ದ, ಮದುವೆ ಆದಮೇಲೆ ಅದು ಇಲ್ಲ ಅಂತಾಯಿತು. ಒಂದು ಅಲ್ಪ ಸ್ವಲ್ಪ ಆಚಾರ ವಿಚಾರ ಅಂತ ಇಟ್ಟುಕೊಂಡಿದ್ದ ಒಬ್ಬ, ಅದು ಮದುವೆ ಆದಮೇಲೆ ಇಲ್ಲ ಅಂತಾಯಿತು. ಯಾಕೆ ಅಂತಂದರೆ ಬ್ಯುಸಿ. ಈ ರೀತಿಯ ಒಂದು ಶೈಲಿ ಆಗಿದೆ. ರಾಘವೇಂದ್ರ ಸ್ವಾಮಿಗಳ ಜೀವನಕ್ಕೂ ನಮ್ಮ ಈಗಿನ ಜೀವನಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಾವೆಲ್ಲಿದ್ದೇವೆ, ನಾವೇನಾಗಬೇಕಾಗಿದೆ ಅಂತ ಹೇಳಿ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಈ ಆಧುನಿಕ ವಧೂವರರಿಗೆ ಹೇಳಿಕೊಡಬೇಕು. ಮೊದಲನೇದಾಗಿ ವಧೂವರರ ಸೆಲೆಕ್ಷನ್, ಅದನ್ನು ಹೇಳಿಕೊಡಬೇಕು. ಹೇಗೆ ತಂದುಕೊಂಡ್ರು ರಾಘವೇಂದ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ.
ಉತ್ತಮ ಕುಲದವರನ್ನು ತಂದುಕೊಳ್ಬೇಕಂತೆ. ಅವರ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಮತ್ತು ಅವರು ಚೆನ್ನಾಗಿರಬೇಕು, ಎರಡನ್ನೂ ನೋಡಬೇಕು. ಒಂದು ವೇಳೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ಅವರು ಚೆನ್ನಾಗಿದ್ದಾರೆ, ಅದನ್ನು ಚೆನ್ನಾಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಇವತ್ತು ನೋಡಿ, ಲೌಕಿಕ ಒಂದು ಕೆಲಸಕ್ಕೆ ಹೋಗ್ತಾರೆ, ಅದರಲ್ಲೂ ಕೂಡ IT ಕಂಪ್ನಿಗಳಲ್ಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅನ್ನೋದು ಒಂದು ಹಾಗೇ ಆಗುತ್ತೆ. ಹಿಂದಿನ ಕಂಪನಿಗಳಲ್ಲಿ ಹೇಗೆ ಮಾಡಿದ್ದ, ಅಲ್ಲಿ ಹಿಂದೆ ಹೇಗಿದ್ದ, ಇವನು ಚೆನ್ನಾಗಿದ್ನ, ಇವನ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು, ಇವನ ಕ್ಯಾರೆಕ್ಟರ್ ಹೇಗಿತ್ತು, ಇದೆಲ್ಲ ಅಲ್ಲಿ ಪರಿಶೀಲನೆ ಆಗುತ್ತೆ. ಇದೆಲ್ಲ ಆದರೆ ಮಾತ್ರ ಇಲ್ಲಿ ಉದ್ಯೋಗ ಅವನಿಗೆ ಕೊಡ್ತಾರೆ, ಇಲ್ಲಾಂತ ಈ ಉದ್ಯೋಗ ಹೋಗುತ್ತೆ. ಇಷ್ಟರ ಮಟ್ಟಿಗೆ ಲೌಕಿಕದಲ್ಲಿ ಒಂದು ವ್ಯವಸ್ಥೆ ಇದೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅನ್ನುವಂಥದ್ದು ಇದೆ. ಲೌಕಿಕದಲ್ಲಿ ಇವತ್ತೊಂದು ರಾಜಕಾರಣಿಯಾಗಿ ಎಲೆಕ್ಷನ್ಗೆ ನಿಂತ್ಕೊಳ್ತಾನೆ ಅಂತಂದರೆ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅಂತ ಆಗುತ್ತೆ ಅವನಲ್ಲಿ. ಕ್ರಿಮಿನಲ್ ಅಫೆನ್ಸ್ ಹೀಗಿರಬಾರ್ದು, ಹೀಗೆಲ್ಲ ಇರಬೇಕು, ಎಲ್ಲ ಒಂದಷ್ಟು ನಿಯಮಗಳು ಎಲ್ಲ ಇದೆ. ನಿಯಮಗಳು ಎಷ್ಟು ಪಾಲನೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಿಯಮಗಳಂತೂ ಇದೆ. ಆದರೆ ಇವತ್ತೇನಾಗಿದೆ, ಮದುವೆ ಅಂತಂದಾಗ ಯಾವ ನಿಯಮವೂ ಇಲ್ಲ. ಇಷ್ಟಪಟ್ಟವ್ರನ್ನ ಇಷ್ಟ ಬಂದಾಗ ಆಗೋದು, ಇಷ್ಟಪಟ್ಟವ್ರನ್ನ ಆಗೋದು, ಇಷ್ಟ ಬಂದ ರೀತಿಯಲ್ಲಿ ಆಗೋದು. ಅದಕ್ಕೊಂದು ಪ್ರಕ್ರಿಯೆ ಇದೆ, ಮದುವೆಗೊಂದು ಪ್ರಕ್ರಿಯೆ ಇದೆ, ಅದನ್ನು ಮಾಡ್ಕೊಳ್ಳೋದಿಲ್ಲ. ಈ ಎರಡು ದೊಡ್ಡ ದುರಂತ ನಮ್ಮ ಈ ಸಮಾಜದಲ್ಲಿ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಹೇಗೆ ತಂದುಕೊಂಡ್ರು, ವೆಂಕಟನಾಥರು ಅಂತಂದರೆ ಪೂರ್ವಾಶ್ರಮದಲ್ಲಿ ಒಳ್ಳೆಯ ಕುಲದಿಂದ ತಂದುಕೊಂಡ್ರು, ಆ ಕನ್ಯಾಮಣಿಯನ್ನು ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ. ವರ್ಣನೆ ಮಾಡಲಿಕ್ಕೆ ಹೆಚ್ಚು ಸಮಯ ಇಲ್ಲ, ಆದರೂ ಇಷ್ಟಂತೂ ನಾವು ಕಲಿತುಕೊಳ್ಬೇಕು. ಆ ರಾಘವೇಂದ್ರ ವಿಜಯ ನೋಡಿದ ಮೇಲೆ ಒಳ್ಳೆಯ ಕುಲ, ಒಳ್ಳೆಯ ವಿನೀತ ಭಾವದ ಸಾಧ್ವಿಯಾದಂತಹ ಒಂದು ಕನ್ಯೆಯನ್ನು ತಂದುಕೊಳ್ಬೇಕಂತೆ. ಮುಂದೆ ಸಾಧನೆಗೆ ಅನುಕೂಲವಾಗೋದೇ ಅದರಿಂದ. ಸಾಧನೆಗೆ ಅನುಕೂಲವಾಗುವಂಥ ಸತಿಸುತರು ಬೇಕು, ಇಲ್ಲದೆ ಹೋದರೆ ಸಾಧನೆ ಅಂತಲೂ ನಡೆಯೋದೇ ಇಲ್ಲ. ಹಾಗೆ ಅದನ್ನು ಚೆನ್ನಾಗಿ ವಿಚಾರ ಮಾಡಿ ತಂದುಕೊಳ್ಬೇಕು ಅಂತನ್ನುವಂಥದ್ದು. ಅದೇ ರೀತಿಯಲ್ಲಿ ಒಂದು ಮಗಳನ್ನು ಕೊಡಬೇಕು ಅಂತಂದರೆ ಉತ್ತಮ ಕುಲಕ್ಕೆ ಕೊಡಬೇಕು. ಅದು ಹೆಣ್ಣು ಹೆತ್ತವರಿಗೂ ಒಂದು ಎಚ್ಚರ ಇರಬೇಕು, ಗಂಡನ್ನು ಪಡೆದಂತಹ ಆ ತಂದೆ ತಾಯಿಗಳಿಗೂ ಆ ಎಚ್ಚರ ಇರಬೇಕು. ಎಲ್ಲಿಂದ ತಂದುಕೊಳ್ಳಬೇಕು ಆ ಎಚ್ಚರ ಇರಬೇಕು, ಎಲ್ಲಿಗೆ ಕೊಡಬೇಕು ಅಲ್ಲೂ ಕೂಡ ಎಚ್ಚರದಿಂದ ಮಾಡಬೇಕು, ವ್ಯವಹಾರ ಮಾಡಬೇಕು. ಹಾಗಾಗಿ ಈ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಬೇಕು. ಇವತ್ತಿನ ಯುವಕ ಯುವತಿಯರಲ್ಲಿ ಆ ಒಂದು ಗುಣ ಬೆಳೆಸಿಕೊಳ್ಳುವ ಒಂದು ಯೋಚನೆ ಕೂಡ ಇಲ್ಲ. ಏನಾಗಿದೆ, ಈ IT BT ಅಂತ ಬಂದ ಮೇಲೆ ಎಷ್ಟು ಲಕ್ಷ ಸಂಬಳ ಒಂದು, ಎರಡನೆಯದು ಎಷ್ಟು ಲೌಕಿಕದಲ್ಲಿದ್ದಾರೆ ಅಷ್ಟು ಚೆನ್ನಾಗಿರುತ್ತೆ, ವೈದಿಕದಲ್ಲಿ ಸ್ವಲ್ಪವಿದ್ದಾರೆ ಅಂತಂದ್ರೂ ಕೂಡ ಇಲ್ಲವೇ ಇಲ್ಲ. ಇದು ಒಂದು ದೊಡ್ಡ ದುರಂತ. ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ಕೂಡ ಈ ರಾಮಾಯಣ ಮಹಾಭಾರತ ಈ ಅನೇಕ ಈ ಸತಿ ಸಾವಿತ್ರಿ ಅಂತಹವರು, ಬೇರೆ ಬೇರೆ ಮಹಿಳಾ ಮಣಿಗಳು, ಪತಿವ್ರತ ಸ್ತ್ರೀಯರು ಹೇಗಿದ್ದರು ಅಂತ ನೋಡ್ಕೊಳ್ಬೇಕು, ಅದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಡಬೇಕು. ಹೀಗೆ ನಾವು ಇಂತಹವರನ್ನು ವರಿಸಬೇಕು ಅಂತ ಆ ಹೆಣ್ಣು ಮಗಳಿಗೆ ಬುದ್ಧಿ ಬರಬೇಕು. ಆ ಗಂಡಾದವನಿಗೆ ಕೂಡ ಇಂತಹವರನ್ನು ವರಿಸಬೇಕು, ಹೀಗೆ ಇರಬೇಕು ಅಂಥೇಳಿ ಆ ವರನಿಗೂ ಕೂಡ ಆ ಒಂದು ಬುದ್ಧಿ ಇರಬೇಕು. ಈ ಎರಡೂ ಕೂಡ ಇಲ್ಲದೆ ಹೋದಾಗ ಏನಾಗುತ್ತೆ ಅಂತಂದರೆ ಇವತ್ತಿನ ಎಲ್ಲ ಅತಿರೇಕದ ವರ್ತನೆಗಳು ಆ ಶುದ್ಧ ಸಮಾಜ ನಿರ್ಮಾಣಕ್ಕೆ ಇರುವಂಥ ದೊಡ್ಡ ತೊಡಕು, ಅದು ನಿವಾರಣೆ ಆಗಬೇಕು ಅಂತಿದ್ದರೆ ರಾಘವೇಂದ್ರ ಸ್ವಾಮಿಗಳು ಈ ಜೀವನ ಹೇಗಿತ್ತು ಅಂತ ನೋಡಬೇಕು. ಒಳ್ಳೆಯ ಸತ್ಕುಲ ಪ್ರಸೂತಿಯಾದ ಕನ್ಯೆಯನ್ನು ತಾವು ಸ್ವೀಕಾರ ಮಾಡಿದ್ದಾರೆ, ಇದು ಮೊದಲನೆಯ ಒಂದು ಹಂತ. ಇನ್ನು ಮದುವೆಯಾದ ಮೇಲೆ ಇನ್ನೊಂದು ದೊಡ್ಡ ದುರಂತ ನಮ್ಮಲ್ಲಿರುವಂತಹದ್ದು ಅಂತಂದರೆ ತಂದೆ ತಾಯಿಯನ್ನು ದೂರ ಮಾಡೋದು. ತಂದೆ ತಾಯಿ ಹಿಡಿದಲ್ಲಿ ಇರೋದಿಲ್ಲ, ವಾಸ ಮಾಡೋದಿಲ್ಲ, ಪ್ರತ್ಯೇಕ ವಾಸ ಮಾಡ್ತೇನೆ ಅಂತ ಇವತ್ತು ಮೊದಲಿಗೆ ಕಂಡೀಷನ್ ಹಾಕಿಬಿಟ್ಟಿರ್ತಾರೆ. ಈ ಹುಡುಗನಿಗೂ ಅದೇ ಬೇಕಾಗಿರುತ್ತೆ, ಆ ಹುಡುಗಿಯಿಂದ ಡಿಮ್ಯಾಂಡ್ ಮಾಡಿ ಹಾಗೇ ಬಂದಿರ್ತಾಳೆ. ಎರಡೂ ಸೇರಿಕೊಂಡು ಬೇರೆ ಪ್ರತ್ಯೇಕ ವಾಸ ಮಾಡೋದು. ನಮಗೆ ತಂದೆ ತಾಯಿಗಳು ಬೇಡ, ಹಿರಿಯರು ಬೇಡ, ಅವರ ಸೇವೆ ಅಂತ ಅನ್ನೋದು ಬೇಡ. ಇದು ಮೊದಲನೇ ಇನ್ನೊಂದು ದೊಡ್ಡ ದುರಂತ. ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಲೇ ಇಲ್ಲ. ಏನವರು ಅಣ್ಣ ಗುರುರಾಜಾಚಾರ್ಯರು ಅವರು ನಿಜವಾಗಿಯೂ ಅವರು ಮುಂದೆ ನಿಂತು ಆ ವಿವಾಹ ಕಾರ್ಯವೆಲ್ಲ ನಡೆಸಿಕೊಟ್ಟ ಆ ಮದುವೆಯ ಕಾರ್ಯದಲ್ಲಿ ತಂದೆಯಂತೆ ನಿಂತವರು. ಅವರು ನಿಂತು ಆ ತಮ್ಮನಿಗೆ ಮದುವೆಯನ್ನು ಮಾಡಿಸಿದಂತಹ ಮಹಾನುಭಾವರು. ಅವರು ತನ್ನ ತಮ್ಮನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಸುಧೀಂದ್ರ ತೀರ್ಥರತ್ತ ಕಳಿಸಿಕೊಡ್ತಾರೆ ಕುಂಭಕೋಣಕ್ಕೆ. ನೋಡಿ, ಪಾಠ ಅಷ್ಟು ಓದಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣಕ್ಕೆ ಪಾಠಕ್ಕೆ ಹೋಗ್ತಾರೆ. ಇನ್ನೂ ಹೆಚ್ಚಿನ ಪಾಠಕ್ಕಾಗಬೇಕು, ಸುಧಾದಿ ಪಾಠ ಆಗಬೇಕು, ವ್ಯಾಸತ್ರಯದ ಪಾಠ ಆಗಬೇಕು ಅಂತೇಳಿ ಸುಧೀಂದ್ರ ತೀರ್ಥರತ್ತ ಅವರು ಬರ್ತಾರೆ. ಅಲ್ಲಿಗೆ ಕಳಿಸಿಕೊಡ್ತಾರೆ ಗುರುರಾಜಾಚಾರ್ಯರು. ಅಂದರೆ ತಮ್ಮನನ್ನು ಸರಿಯಾಗಿ ಗೈಡ್ ಮಾಡಬೇಕು, ನಾವು ಮಕ್ಕಳನ್ನು ಸರಿಯಾಗಿ ಗೈಡ್ ಮಾಡಬೇಕು, ಹೀಗಿರಬೇಕು ನೀನು, ಹೀಗೆ ಮಾಡು ಅಂತ ಹೇಳಿ. ಒಂದು ಹಿರಿಯರು ಗೈಡ್ ಮಾಡಬೇಕಾದ ಒಂದು ದೊಡ್ಡ ಕರ್ತವ್ಯ ಇದೆ. ಆ ಹಿರಿಯರ ಮಾತನ್ನು ಸರಿಯಾಗಿ ಸ್ವೀಕಾರ ಮಾಡಬೇಕಾದಂಥ ಒಂದು ಕರ್ತವ್ಯವು ಚಿಕ್ಕವರಿಗಿದೆ. ಎರಡನ್ನೂ ಮಾಡಬೇಕು. ಇಬ್ಬರೂ ಹಾಗೆ ನಡೆದುಕೊಂಡ್ರೆ ಮಾತ್ರ ಆ
ಒಂದು ಜ್ಞಾನವನ್ನು ಉಳಿಸೋದಕ್ಕೆ ಸಾಧ್ಯ. ಆ ರೀತಿ ರಾಘವೇಂದ್ರ ಸ್ವಾಮಿಗಳು ನಡೆದುಕೊಂಡಿದ್ದಾರೆ. ಅವರು ಚೋಳ ದೇಶಕ್ಕೆ ಅಂದರೆ ಕುಂಭಕೋಣಕ್ಕೆ ಬರ್ತಾ ಇದ್ದಾರೆ, ಪತ್ನಿ ಸಮೇತರಾಗಿ ಬರ್ತಾ ಇದ್ದಾರೆ. ಅಲ್ಲೊಂದು ಮಾತು, ಇದು ಈ ವಿಚಾರಕ್ಕೆ ಪ್ರಸಂಗ ಅಲ್ಲದೆ ಹೋದರೂ, ಪ್ರಸ್ತುತ ಅಲ್ಲದೆ ಹೋದರೂ ಈ ಕಾಲಕ್ಕೆ ಪ್ರಸ್ತುತ. ಆ ಕುಂಭಕೋಣ ಪ್ರಾಂತ, ಅದು ಕಾವೇರಿ ತೀರ, ಅಲ್ಲಿ ಬರಬೇಕಾದ್ರೆ ಹೇಳ್ತಾರೆ ದಾರಿಯಲ್ಲಿ ಹೇಗಿತ್ತು ಅಂತಂದರೆ, ಗ್ರಾಮೇ ಗ್ರಾಮೇಧ್ಯಾಪಕ ಜಾತ ಮಾತ್ರ ಗೇಹೇ ಗೇಹೇ ಸರ್ವಶಾಸ್ತ್ರಾಗಮಾನಾಂ ಸಾಯಂ ಪ್ರಾತರ್ಹೋಮ ಧೂಮಾತಿ ನೀಲಂ ರೂಪೋಪೇತಂ ಯತ್ತ ನಿರೂಪಮಭ್ರಂ. ಹೇಗಿತ್ತು ಪ್ರತಿ ಗ್ರಾಮಗಳು ಅಂತಂದರೆ, ಹುಟ್ಟಿನಿಂದಲೇ ಅಧ್ಯಾಪಕರು ಆ ಮಕ್ಕಳಿಗೆ ಕೇಳಿ ಕೇಳಿ ಕೇಳಿ, ಮನೆಯಲ್ಲಿ ಆಗುವಂಥ ಪಾಠ ಪ್ರವಚನ ಕೇಳಿ 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 ಅಧ್ಯಾಪಕರಾಗಿ ಬಿಡ್ತಾ ಇದ್ದಂತೆ. ಹುಟ್ಟಿನಿಂದಲೇ ಅಧ್ಯಾಪಕರು, ಮಗುವಾಗಿದ್ದಾಗಲೇ ಅಧ್ಯಾಪಕರಾಗುವಂತಹ ಒಂದು ಗುಣ ಬರ್ತಾ ಇತ್ತಂತೆ. ಇದು ಎಷ್ಟು ಆಶ್ಚರ್ಯ! ಓದಿದ ಮೇಲೆ ಅಧ್ಯಾಪಕತ್ವ ಬರೋದಲ್ಲ, ಓದೋದಕ್ಕಿಂತ ಮೊದಲೇನೇ ಅಧ್ಯಾಪಕರಾಗುವಂಥ ಗುಣ ಅವರಲ್ಲಿ ಬಂದಿರ್ತಾ ಇತ್ತು. ಆ ರೀತಿಯ ಒಂದು ವಾತಾವರಣ. ಇವತ್ತು ಮದುವೆ ಆಯಿತು ಅಂತಂದರೆ, ಗುರುಕುಲ ಮುಗಿಸಿ ಮದುವೆ ಆಯಿತು ಅಂತಂದರೆ ಹಿಂದಿನ ಕಾಲದಲ್ಲಿ ಹೇಗಿರ್ತಾ ಇತ್ತು ಒಂದು ಪರಂಪರೆ ಅಂತಂದರೆ, ಪ್ರತಿಯೊಬ್ಬ ಆ ಗಂಡ ಹೆಂಡತಿ ಅಂತ ಅವರು ಮದುವೆಯಾಗಿ ಬಂದ ಮೇಲೆ ಅವರ ಮನೆಯ ಒಂದು ವಿದ್ಯಾ ಕೇಂದ್ರ ಅದು, ಗುರುಕುಲ ಅದು. ಆ ಹೆಂಡತಿಯಾದವಳು ಎಲ್ಲರಿಗೂ ಅಡಿಗೆ ಮಾಡಿ ಹಾಕಬೇಕು, ಅಷ್ಟು ಜನಕ್ಕೆ ಅಲ್ಲಿ ಪಾಠ ಪ್ರವಚನ ನಡೀಬೇಕು. ಅದೊಂದು ದೊಡ್ಡ ಜವಾಬ್ದಾರಿ. ತಾನು ಓದಿದ ವಿದ್ಯೆಯನ್ನು ಕಡೇ ಪಕ್ಷ ಒಬ್ಬರಿಗಾದರೂ ಹೇಳಬೇಕಂತೆ, ಉಪದೇಶ ಮಾಡಬೇಕಂತೆ. ಅದು ಒಬ್ಬರಿಗಲ್ಲ, ನೂರಾರು ಜನಕ್ಕೆ ಮಾಡಬೇಕು. ತಾತ್ಪರ್ಯ ಅಲ್ಲಿರೋದು. ಹಾಗೆ ವಿದ್ಯೆಯನ್ನು ಬೆಳೆಸಬೇಕು, ನಾವು ವಿದ್ಯೆಯನ್ನು ಪೋಷಣೆ ಮಾಡಬೇಕು. ಹಿಂದೆ ಹಾಗಿತ್ತು. ಮದುವೆ ಆದರೆ, ಇವತ್ತೇನಾಗಿದೆ, ಮದುವೆ ಆದರೆ ಅಂತಂದರೆ ಅವರು ಪ್ರತ್ಯೇಕ ಅಂತಾಗಿದೆ. ಹಾಗಾಗಬಾರ್ದು. ಪ್ರತ್ಯೇಕ ಅಲ್ಲ, ಅವರು ಸಮಾಜದ ಮಧ್ಯೆ ಇದ್ದಾರೆ. ಗೃಹಸ್ಥನಾದವನಿಗೆ ದೊಡ್ಡ ಜವಾಬ್ದಾರಿ ಇದೆ. ತನ್ನ ಹೆಂಡತಿ ಜೊತೆಗೆ ಸುಮ್ಮನೆ ಆರಾಮಾಗಿ ಕಾಲ ಕಳೆಯೋದು ಅಂತಲ್ಲ. ಪಾಠ ಪ್ರವಚನ ಮಾಡಬೇಕು, ವಿದ್ಯಾಭ್ಯಾಸವನ್ನು ಪೂರೈಸಿರಬೇಕು, ತಾನು ಪಾಠ ಪ್ರವಚನ ಮಾಡಬೇಕು, ಮನೆಯಲ್ಲಿ 10 ವಿದ್ಯಾರ್ಥಿಗಳನ್ನ ಇಟ್ಕೊಂಡಿರಬೇಕು, ಅವ್ರನ್ನ ಸಾಕಬೇಕು, ಪೋಷಣೆ ಮಾಡಬೇಕು. ಈ ಕಡೆ ವಿದ್ಯಾರ್ಥಿಗಳ ಪೋಷಣೆ, ಬ್ರಹ್ಮಚರ್ಯದಲ್ಲಿ ಯಾರಿರ್ತಾರೆ ಅವರ ಪೋಷಣೆ ಆಗಬೇಕು. ಮತ್ತು ಯಾರು ಗೃಹಸ್ಥರಾಗಿರುವಂಥವರು ಒಂದು ಕಡೆ ಬ್ರಹ್ಮಚರ್ಯದ ಪೋಷಣೆ, ಇನ್ನೊಂದು ಸನ್ಯಾಸಿಗಳ ಪೋಷಣೆ, ಅವರ ಭಿಕ್ಷೆ, ಅವರ ಒಂದು ಜೀವನವನ್ನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಕೂಡ ಈ ಗೃಹಸ್ಥರಿಗಿದೆ. ಹಾಗಾಗಿ ಗೃಹಸ್ಥರು ಅಂತಂದರೆ ಪಲಾಯನ ಮಾಡಿಕೊಂಡು ಹೋಗಂತೆ ಆಗಬಾರ್ದು. ಇವತ್ತು ಪಲಾಯನವೇ ಗೃಹಸ್ಥ ಜೀವನ ಅಂತಂದರೆ ಪಲಾಯನವಾದ ಅಂತ ಅರ್ಥ. ತಾನು ಮನೆ ಬಿಟ್ಟ, ಪ್ರತ್ಯೇಕ ವಾಸ ಮಾಡಿದ, ತಾನಾಯಿತು, ತನ್ನ ಹೆಂಡತಿ ಆಯಿತು, ಮನೆಯಲ್ಲಿ ಅಡಿಗೆ ಇಲ್ಲ, ಪೂಜೆ ಇಲ್ಲ, ಅತಿಥಿ ಅಭ್ಯಾಸ ಸತ್ಕಾರ ಇಲ್ಲ, ಮತ್ತೇನು ಅಂತ ಹೋಟೆಲ್ಗೆ ಹೋಗೋದು, ಸಿಕ್ಕಲ್ಲಿ ತಿನ್ನೋದು, ಆರಾಮವಾಗಿರೋದು. ಇದು ಈ ರೀತಿ ಆಗಿದೆ. ಲೌಕಿಕದಲ್ಲಿ ಒಂದು ನಾವು ಗಮನಿಸಬೇಕು. ಇವತ್ತೊಂದು ರಾಕೆಟನ್ನು ಹಾರಿಸ್ತಾರೆ ಅಂತಂದರೆ ಸುಮ್ಮನೆ ಹಾರಿಸಿ ಬಿಡೋದಿಲ್ಲ, ಅದಕ್ಕೆ ಪ್ರಿಪೇರ್ಡ್ನೆಸ್ ಟೆಸ್ಟ್ ಅಂತ ಮಾಡ್ಕೊಳ್ತಾರೆ. ಹಾರಿಸಿದ ಮೇಲೂ ಕೂಡ ನಾವು ಇದರಿಂದ ಉಪಯೋಗ ಪಡೆದುಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಬೇಕು. ಅಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ದರೆ ಮಾತ್ರ ಹಾರಿಸ್ತಾರೆ, ಇಲ್ಲದೆ ಹಾರಿಸೋದೇ ಇಲ್ಲ. ಆದರೆ ಏನಾಗಿದೆ ಇವತ್ತು, ಒಬ್ಬನಿಗೆ ಉಪನಯನ ಮಾಡ್ತಾ ಇದ್ದೇವೆ ಅಂತಂದರೆ ನಾವು ಪ್ರಿಪೇರ್ಡ್ನೆಸ್ ಟೆಸ್ಟ್ ಅಂತ ನಾವು ಮಾಡ್ಕೊಳ್ಳೋದೇ ಇಲ್ಲ. ತಂದೆ ತಾಯಿಯಾದವರು ನಾವು ಮಕ್ಕಳಿಗೆ ಸಂಧ್ಯಾವಂದನೆ ಮಾಡಿಸೋದಕ್ಕೆ ಬರುತ್ತಾ ಇಲ್ವಾ, ನಮಗಲ್ಲದೆ ಹೋದರೆ ಯಾರನ್ನಾದರೂ ಒಬ್ಬರನ್ನು ಇಟ್ಟು ಅವನಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಬರುತ್ತಾ ಇಲ್ವ, ಅದು ನೋಡೋದೇ ಇಲ್ಲ. ಆ ಪ್ರಿಪೇರ್ಡ್ನೆಸ್ ಇಲ್ಲವೇ ಇಲ್ಲ. ಸಂಧ್ಯಾವಂದನೆ ಆವತ್ತು ಬೆಳಗ್ಗೆ ಮಾಡ್ತಾನೆ, ಆವತ್ತೇ ಕೃಷ್ಣಾರ್ಪಣ ಅಂತ ಮುಗಿಸಿಬಿಡ್ತಾನೆ, ಮತ್ತು ಸಂಧ್ಯಾವಂದನೆ ಇಲ್ಲವೇ ಇಲ್ಲ ಜೀವನದಲ್ಲಿ. ಹಾಗೆ ಮಾಡಿಕೊಂಡಿರ್ತಾನೆ. ಅದು ತಪ್ಪು. ನಾವು ಸಿದ್ಧರಾಗಬೇಕು, ತಂದೆ ತಾಯಿಗಳು ಸಿದ್ಧರಾಗಿರಬೇಕು. ಮಕ್ಕಳಿಗೆ ಅಗ್ನಿಕಾರ್ಯ, ಸಂಧ್ಯಾವಂದನೆ ಎಲ್ಲವನ್ನೂ ಕೂಡ ತ್ರಿಕಾಲದಲ್ಲೂ ಮಾಡಿಸುವಂತಹ ಒಂದು ಪರಿಪಾಠವನ್ನು ಬೆಳೆಸಿಕೊಳ್ಳಬೇಕು. ನಾವು ಅದಕ್ಕೆ ಪ್ರಿಪೇರ್ ಆಗಲಿಲ್ಲ ಅಂತಂದರೆ ಅದು ನಮ್ಮ ಒಂದು ಫೇಲ್ಯೂರ್ ಅಂತ ಅಂದ್ಕೊಳ್ಬೇಕು. ಮಗ ನಂತರ ಮಾಡಲಿಲ್ಲ, ಅದು ಅವನ ಫೇಲ್ಯೂರ್. ಮೊದಲು ನಾವು ಮಾಡಬೇಕಲ್ಲ, ನಾವು ಸಿದ್ಧತೆ ಪಡಿಸಬೇಕು, ನಾವು ಹೇಳಿಕೊಡಬೇಕು, ಕೂತು ಹೇಳಿಕೊಡಬೇಕು, ಅಷ್ಟು ಸಮಯ ಇಡಬೇಕು, ಅಷ್ಟು ಪ್ರಿಪೇರ್ಡ್ನೆಸ್ಸನ್ನು ನೋಡ್ಕೊಳ್ಬೇಕು. ಇದು ಉಪನಯನ ಆದಾಗ ನೋಡ್ಕೊಳ್ಬೇಕಾದಂಥ ಒಂದು ಎಚ್ಚರ. ಇನ್ನು ಮದುವೆ ಆಗಬೇಕಾದ್ರೆ ಸುಮ್ಮನೆ ಮದುವೆ ಆಗೋದಲ್ಲ, ಪ್ರತಿನಿತ್ಯ ಅತಿಥಿ ಅಭ್ಯಾಗದ ಪೂಜೆ ಆಗಬೇಕು ಮನೆಯಲ್ಲಿ, ಪ್ರತಿನಿತ್ಯ ದಾನ ಅಂತ ಅನ್ನೋದಾಗಬೇಕು ಮನೆಯಲ್ಲಿ. ಹಾಗಾಗಿ ಆ ಗಂಡ ಹೆಂಡತಿಯರು ಎಲ್ಲೋ ಏಕಾಂತದಲ್ಲಿರೋದು ಅಂತ ಅರ್ಥ ಅಲ್ಲ. ಸಮಾಜದ ಮಧ್ಯೆ ಇದ್ದು ಎಲ್ಲರಿಗೂ ವಿದ್ಯಾದಾನ ಮಾಡೋದಕ್ಕೆ ಆ ಒಂದು ಪ್ರಿಪೇರ್ಡ್ನೆಸ್ ಅನ್ನೋದು ತೋರಿಸಬೇಕು. ಇವತ್ತು ಕಿಂಚಿತ್ತೂ ಇಲ್ಲ ಅಂತ ಅನ್ನೋದು ಒಂದು ದುರದೃಷ್ಟ. ಹಾಗಾಗಬಾರ್ದು. ಆ ಕಾಲದಲ್ಲಿ ಹೇಳ್ತಾರೆ, ಎಲ್ಲರೂ ಕೂಡ ಮನೆಯಲ್ಲಿ ಪಾಠ ಕೇಳಿ 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 ಚಿಕ್ಕ ಮಗುವಿನಿಂದ ಅದಕ್ಕೆ ವೇದಮಂತ್ರ ಬಂದುಬಿಡ್ತಾ ಇತ್ತಂತೆ. ಉಪನಯನ ಯಾಕೆ ಮಾಡ್ತಾಯಿದ್ರು ಅಂತಂದರೆ, ಇವನ ಬಾಯಲ್ಲಿ ವೇದಮಂತ್ರ ಬಂದೇ ಬಿಟ್ಟಿದೆ, ಉಪನಯನ ಮಾಡಿದ ಮೇಲೆ ಸುಮ್ಮನೆ ನೆಪ ಮಾತ್ರಕ್ಕೆ ವೇದ ಪಾಠ ಅಂತ ಆಗ್ತಾಯಿತ್ತು. ವೇದ ಮೊದಲೇ ಬಂದಿರ್ತಾ ಇತ್ತಂತೆ. ಆ ರೀತಿ ಇದ್ದಂಥ ಒಂದು ಕಾಲ ಇತ್ತು. ಹೋಗಲಿ, ಒಂದು ಶಾಸ್ತ್ರ ಅಲ್ಲ, ಯಾವುದೋ ಒಂದು ಋಗ್ವೇದ ಓದ್ದೆ, ಯಾವುದೋ ಒಂದು ಗ್ರಂಥ ಓದಿಕೊಂಡೆ ಅಲ್ಲ. ಗೇಹೆ ಗೇಹೆ ಸರ್ವಶಾಸ್ತ್ರಾಗಮಾನಂ
ಅಧ್ಯಾಪಕರು ಎಂಥವರು ಅಂತ ಎಲ್ಲ ಆಗಮಗಳ ಅಧ್ಯಾಪಕರಾಗಿದ್ದರು. ಇವತ್ತು ಒಂದು ಇಂಜಿನಿಯರಿಂಗ್ ಪಾಠ ಮಾಡಿ ಇಂಜಿನಿಯರಿಂಗ್ ಅಷ್ಟೇ ಮಾಡ್ತಾನೆ, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಅಷ್ಟೇ, ಮೆಕ್ಯಾನಿಕಲ್ ಅಷ್ಟೇ, ಅದರಲ್ಲೂ ಒಂದು ಸಬ್ಜೆಕ್ಟು, ಯಾವುದು 2 ಸಬ್ಜೆಕ್ಟು, ಅಷ್ಟಕ್ಕೆ ನಮ್ಮ ಒಂದು ಪ್ರಾವೀಣ್ಯ ಅಂತ ಮುಗಿದು ಹೋಯಿತು. ಆವಾಗ ಹಾಗಿರಲಿಲ್ಲ. ಸಕಲಶಾಸ್ತ್ರಗಳಲ್ಲೂ ಕೂಡ ಪ್ರಾವೀಣ್ಯ ಅಂತ ಅನ್ನೋದಿತ್ತು. ಮತ್ತು ಇನ್ನೊಂದು ಏನಾಗಿತ್ತು ಅಂತಂದರೆ, ಇದು ಬ್ರಾಹ್ಮಣರ ಮನೆ ಅಂತ ಹೇಗೆ ಗೊತ್ತಾಗ್ತಾ ಇತ್ತು ಅಂತಂದರೆ, ಮನೆಯಲ್ಲಿ ಯಾವ ಗಲಾಟೆಯೂ ಇಲ್ಲ, ಜಗಳ ಅಂತ ಇಲ್ಲವೇ ಇಲ್ಲ. ಏನು ಯಾವಾಗಲೂ ಸದಾಕಾಲ ಯಾರಾದರೂ ಒಂದಲ್ಲ ಒಂದು ಪ್ರತಿಯೊಬ್ಬರ ಬಾಯಿಂದ ಮಂತ್ರ ಬರ್ತಾಯಿತ್ತು, ಶಾಸ್ತ್ರವಾಕ್ಯ ಬರ್ತಾಯಿತ್ತು, ಅನುವಾದ ಬರ್ತಾಯಿತ್ತು, ಈ ರೀತಿ ಬರ್ತಾ ಇದ್ದಂತಹ ಮನೆ. ಈ ರೀತಿ ಇದ್ದರೆ ಇದು ಬ್ರಾಹ್ಮಣರ ಮನೆ. ಇನ್ನೊಂದು ಲಕ್ಷಣ ಏನು ಬ್ರಾಹ್ಮಣರ ಮನೆ ಅಂತ ಅನ್ನೋದಕ್ಕೆ ಅಂತಂದರೆ, ಸಾಯಂ ಪ್ರಾತರ್ ಹೋಮ ಧೂಮಾತಿ ನೀಲಂ. ಬೆಳಗ್ಗೆ ಸಾಯಂಕಾಲ ಪ್ರತಿನಿತ್ಯ ಏನು ಬ್ರಹ್ಮಚಾರ್ಯ ಅಗ್ನಿ ಕಾರ್ಯ ಮಾಡ್ತಾಯಿದ್ರು. ಗೃಹಸ್ಥರಾದಂತಹವರು ಉಪಾಸನವನ್ನು ಕಡ್ಡಾಯ ಮಾಡಲೇಬೇಕು. ಇವತ್ತು ಇನ್ನೊಂದು ದೊಡ್ಡ ಲ್ಯಾಪ್ಸ್ ಏನಂತಂದರೆ, ವೈಶ್ವದೇಯವನ್ನಾದರೂ ಸ್ವಲ್ಪ ಮಾಡ್ತಾರೆ, ಇಲ್ಲ ಅಂತಲ್ಲ, ಉಪಾಸನ ಅಂತ ಅನ್ನೋದು ಬಿಟ್ಟೇ ಹೋಗಿದೆ. ಹೋಗಲಿ, ಒಂದು ಹೊತ್ತಾದರೂ ಮಾಡಬಾರ್ದ ಉಪಾಸನ ಅಂತ ಅದು ಇಲ್ಲ. ಈ ಹೊಗೆ ನೋಡಿ, ಈ ಧೂಮದ ಪವಿತ್ರ ಹೊಗೆ ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಬರಬೇಕಂತೆ. ಅದು ಬಿಟ್ಟು ಏನಾಗಿದೆ ಇವತ್ತು, ನಾವು ಗಾಡಿ ಓಡಿಸ್ತೇವೆ, ನಮ್ಮ ಗಾಡಿಯಿಂದ ಇಷ್ಟು ಹೊಗೆಯನ್ನು ಬಿಟ್ಟು ಇನ್ನೂ ಪರಿಸರವನ್ನು ಮಾಲಿನ್ಯ ಮಾಡ್ತಾ ಇದ್ದೇವೆ, ಇಷ್ಟಕ್ಕೆ ಕಾರಣರಾಗಿದ್ದೇವೆ. ಹೋಗಲಿ, ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಜೀವನ ಕ್ರಮ ಹಾಗಾಗಿದೆ, ಸರಿ ಒಪ್ಕೊಳ್ಳೋಣ. ಒಂದು ಸ್ವಲ್ಪವಾದರೂ ಇದು ಬೇಡವಾ? ಅಗ್ನಿ ಕಾರ್ಯ ಅಂತ ಅನ್ನೋದು ಬ್ರಹ್ಮಚಾರಿಗಳು ಮಾಡೋದಿಲ್ಲ, ಉಪಾಸನವನ್ನು ಗೃಹಸ್ಥರು ಮೊದಲೇ ಬಿಟ್ಟಿದ್ದಾರೆ. ಇನ್ನು ಅಲ್ಪ ಸ್ವಲ್ಪ ನೆಪ ಮಾತ್ರಕ್ಕಾದರೆ ಒಂದು ಚೂರು ವೈಶ್ವದೇವ ಅಂತ ಆದರೆ ಆಯಿತು, ಇಲ್ಲಾಂದ್ರೆ ಇಲ್ಲ. ಹೀಗಾಗಿದೆ. ಅದು ಒಂದು ಸ್ವಲ್ಪ ಹೊತ್ತು ಹೊಗೆ ಒಂದು ಸ್ವಲ್ಪ ಬಂದರೆ ಅದಕ್ಕೂ ಕೂಡ ಮತ್ತೆ ಎಕ್ಸಾಸ್ಟ್ ಹಾಕಿ ಹೊರಗೆ ಹೋಗಿಬಿಡಬೇಕದು, ಎಲ್ಲೂ ಹರಡಲೇಬಾರ್ದು. ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ. ಸಿಟಿಯಲ್ಲಂತೂ ಅದು ಇನ್ನು ಬೇರೆ ದಾರಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಅಂದರೆ ಹೇಗಿತ್ತು ನೋಡಿ ವ್ಯವಸ್ಥೆ, ಹೇಗಿತ್ತು. ಒಂದು ಗೃಹಸ್ಥಾಶ್ರಮ ಅಂತಂದರೆ ಒಂದು ಪಾಠ ಪ್ರವಚನ ಆಗಬೇಕು, ಹೋಮ ನಡಿಬೇಕು, ಅತಿಥಿ ಅಭ್ಯಾಗತರ ಒಂದು ಅಲ್ಲಿ ಪೂಜೆ ಸತ್ಕಾರ ಭೋಜನ ಎಲ್ಲ ಆಗಬೇಕು. ಯಾವುದೂ ಇವತ್ತಿಲ್ಲ. ಈ ಯಾವುದು ಒಂದು ಲ್ಯಾಪ್ಸ್ ಆದರೂ ದೊಡ್ಡ ನಷ್ಟ. ಈ ಎಲ್ಲವನ್ನೂ ಕಳೆದುಕೊಂಡು ಒಂದು ಜೀವನ ಮಾಡ್ತಾ ಇದ್ದೇವೆ ಅಂತ ಎಷ್ಟು ಸ್ವಾರ್ಥಿಗಳು. ಭಗವದ್ಗೀತೆ ಬೈಯುತ್ತೆ. ಕೃಷ್ಣ ಹೇಳ್ತಾನೆ, ಏಪಚಂತ್ಯಾತ್ಮಕಾರಣಾತ್, ತಮಗೋಸ್ಕರ ಅಂತ ಯಾರು ಅಡಿಗೆ ಮಾಡ್ಕೊಳ್ತಾರೆ ಅವರು ತಮ್ಮ ಪಾಪವನ್ನೇ ತಿಂತಾರಂತೆ. ಅವರು ತಮ್ಮ ಪಾಪವನ್ನೇ ಸ್ವೀಕಾರ ಮಾಡ್ತಾರೆ, ತಿಂತಾ ಇದ್ದಾರೆ ಹೊರತು ಅಗಳನ್ನು ಊಟವನ್ನು ಮಾಡ್ತಾ ಇಲ್ಲ. ಅವರು ಅನ್ನವನ್ನು ತಿನ್ನೋದಿಲ್ಲ, ತಮ್ಮ ಪಾಪವನ್ನೇ ತಿಂತಾರಂತೆ. ತಮಗೋಸ್ಕರ ಅಡಿಗೆ ಮಾಡಿಕೊಳ್ಳಬಾರದು. ತಾನೊಬ್ಬನೇ ಇದ್ದರೂ ಕೂಡ ಯಾರನ್ನಾದರೂ ಹುಡುಕಿಕೊಂಡು ಕರ್ಕೊಂಡು ಬಂದು ಊಟಕ್ಕೆ ಹಾಕಿ ತಾನು ಊಟ ಮಾಡಬೇಕಾಗಲಿ, ಒಬ್ಬನೇ ಅಂತ ಆಗಬಾರ್ದು ಅಂಥೇಳಿ ಇಷ್ಟು ಎಚ್ಚರವನ್ನು ಕೊಟ್ಟು ಭಗವದ್ಗೀತೆ ಹೇಳ್ತಾ ಇದೆ. ಹಾಗೆ ಇದ್ದಂತಹ ಆ ಕಾವೇರಿ ಪ್ರಾಂತ, ಕುಂಭಕೋಣ ತೀರ ಎಲ್ಲವನ್ನು ವರ್ಣನೆ ಮಾಡ್ತಾರೆ. ಅಂತಹ ಊರಿಗೆ ಬಂದು ರಾಘವೇಂದ್ರ ಸ್ವಾಮಿ ಪ್ರತ್ಯೇಕ ವಾಸ ಮಾಡ್ತಾ ಇದ್ದಾರೆ. ಮಠದಲ್ಲ, ಪ್ರತ್ಯೇಕ ವಾಸ ಮಾಡಿಕೊಂಡು ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ತಾ ಇದ್ದಾರೆ ಸುಧೀಂದ್ರ ತೀರ್ಥರ ಹತ್ರ. ನೋಡಿ, ವಿದ್ಯೆಗೆ ಇಲ್ಲಿಗೆ ಇತಿಶ್ರೀ, ನಮ್ಮಲ್ಲಿ ಮದುವೆಯಾದ ಇತಿಶ್ರೀ ಮುಗೀತು ಅಂತ. ನಮ್ಮಲ್ಲಿ ಪ್ರಿಪೇರ್ಡ್ನೆಸ್ ಅಂದರೆ ಏನು? ಮದುವೆ ಆದ ಮೇಲೆ ಎಲ್ಲೆಲ್ಲಿ ಊರು ಸುತ್ತಾಡಬೇಕು, ಅದಕ್ಕೆ ಟಿಕೆಟ್ ಬುಕ್ ಆಗಿದೆಯಾ, ಇದು ಪ್ರಿಪೇರ್ಡ್ನೆಸ್ಸು. ಅದಲ್ಲ. ಪ್ರಿಪೇರ್ಡ್ನೆಸ್ ಅಂತಂದರೆ ಪಾಠ ಪ್ರವಚನ ಮಾಡ್ಲಿಕ್ಕಾಗತ್ತಾ, ನಮ್ಮ ಮನೆಯಲ್ಲಿ ಅತಿಥಿ ಅಭ್ಯಾಗತರ ಸೇವೆ ಆಗುತ್ತಾ, ಈ ರೀತಿ ಚಿಂತನೆ ಮಾಡಬೇಕು. ಇದು ನಿಜವಾದ ಸೇವೆ. ರಾಘವೇಂದ್ರ ಸ್ವಾಮಿ ಹಾಗೆ ಇದ್ದಂತಹವರು. ಅಂತಹ ಊರಿಗೆ ಬಂದರು, ಪ್ರತಿನಿತ್ಯ ಪಾಠಕ್ಕೆ ಮಠಕ್ಕೆ ಹೋಗ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ತಾವು ಕಲಿತಾ ಇರೋದ್ರ ಜೊತೆಗೆ ಬೇರೆ ಚಿಕ್ಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾಯಿದ್ರು. ಇದು ಇನ್ನೊಂದು. ತಾವು ಅಧ್ಯಯನ ಮಾಡ್ತಾಯಿದ್ರು ಸುಧೀಂದ್ರ ತೀರ್ಥರ ಹತ್ರ, ಮತ್ತು ಬೇರೆಯವರಿಗೆ ಅಧ್ಯಾಪನ ಮಾಡ್ತಾಯಿದ್ರು. ಇದು ಎರಡು ಬಿಟ್ಟು ಬೇರೆ ಗೊತ್ತೇ ಇಲ್ಲ. ಇನ್ನು ಊಟಕ್ಕೆ ಮಠದಲ್ಲಿ ಇಲ್ಲ ಅವರು. ಊಟಕ್ಕೆ ಚಕ್ಕರ್ ಮಠದಲ್ಲಿ, ಪಾಠಕ್ಕೆ ಹಾಜರ್. ಇದು ರಾಯರ ಒಂದು ದೊಡ್ಡ ಜೀವನ ಪದ್ಧತಿ. ನಾವು ತಿಳ್ಕೊಳ್ಬೇಕು. ನಾವು ಎಲ್ಲೇ ಹೋದರೂ ಕೂಡ ಮೊದಲು ಪಾಠಕ್ಕಾದರೆ ಮೊದಲು ಬರ್ತೇನೆ ಅಂತ ಅನ್ಬೇಕು, ಊಟಕ್ಕಾದರೆ ಕೊನೆಗೆ ನೋಡೋಣ ಅಂತ ಅನ್ಬೇಕಾಗಲಿ. ಯಾವುದೋ ವಿಶೇಷ ದಿನ ಹೇಳಿದರೆ ಮಾತ್ರ ಬರ್ತಾಯಿದ್ರೆ ಹೊರತು ಅವರು ಹೋಗ್ತಾ ಇರಲಿಲ್ಲ. ಇಂತಹ ಒಂದು ಜೀವನ ಕ್ರಮ ರಾಯರದ್ದು. ಅಲ್ಲಿ ಎಷ್ಟು ಹೇಳ್ತಾರೆ ಅಂತಂದರೆ, ರಾಯರ ಅಧ್ಯಯನ ಕ್ರಮ ಹೇಗಿತ್ತು ಅದು ಹೇಳ್ತಾರೆ. ಶಾಬ್ದಂ ಭಾಷ್ಯಂ ಜಾಯದೇವೀಂಚ ಟೀಕಾಂ ಭಾಟ್ಟಂ ತಂತ್ರಂ ಭಾಮತೀಂ ಗೌರವಂಚ ವ್ಯಾಸಾರ್ಯೋಕ್ತಾಂ ಚಂದ್ರಿಕಾಂ ವೆಂಕಟಾರ್ಯೋ ಯದ್ಯದ್ವೇದ್ಯಂ ತತ್ತದಭ್ಯಸ್ಯತಿ ಸ್ಮ. ಶಾಬ್ದಂ ಭಾಷ್ಯಂ, ಅವರು ವ್ಯಾಕರಣದ ಮಹಾಭಾಷ್ಯ ಅಧ್ಯಯನ ಮಾಡ್ತಾ ಇದ್ರಲ್ಲಿ. ಜಾಯದೇವೀಂಚ ಟೀಕಾಂ, ಜಯದೇವರು ಬರೆದಂತಹ ಟೀಕಾ. ಭಾಟ್ಟಂ ತಂತ್ರಂ, ಪೂರ್ವಮೀಮಾಂಸಾ ಗ್ರಂಥ, ಪೂರ್ವಮೀಮಾಂಸಾ ತಂತ್ರಗ್ರಂಥವನ್ನು ಓದ್ತಾಯಿದ್ರು. ಭಾಮತಿ ವ್ಯಾಖ್ಯಾನ, ಮಾಯಾವಾದ ಮತಕ್ಕಿರೋಂಥ ಭಾಮತಿ ವಿವರಣ ಮೊದಲಾದ ವ್ಯಾಖ್ಯಾನ ಗ್ರಂಥಗಳು. ಗೌರವ, ತರ್ಕಶಾಸ್ತ್ರದ ಗ್ರಂಥ. ಇದೆಲ್ಲ ವ್ಯಾಸಾರ್ಯೋಕ್ತಂ, ವ್ಯಾಸರಾಜರು ಬರೆದಂತಹ ಆ ಚಂದ್ರಿಕಾದಿ ಗ್ರಂಥಗಳು.
ಎಲ್ಲವನ್ನು ಕೂಡ ಓದ್ತಾ ಇದ್ದರು. ಏನು ಬಿಟ್ಟಿದ್ರು ಅಂತ ಕೇಳಬೇಡಿ, ಏನೇನು ಓದಲೇಬೇಕಿತ್ತೋ ಎಲ್ಲವನ್ನು ಓದಿ ಮುಗಿಸ್ತಾ ಇದ್ರು ಅವರು. ಅಂತಹ ಒಂದು ಅವರ ದೀಕ್ಷೆ ಆಗಿತ್ತು. ಇದು ಗೃಹಸ್ಥಾಶ್ರಮದಲ್ಲಿ ಅವರು ಮಾಡಿದಂತಹ ಒಂದು ಪದ್ಧತಿ, ಜೀವನ ಪದ್ಧತಿ. ಅಂದರೆ ನಮಗೆ ಟೈಮ್ ಇಲ್ಲ, ಅವರಿಗೆ ಎಲ್ಲ ಟೈಮ್ ಇದೆ. ನಾವು ಟೈಮ್ ಯಾಕೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ? ನಮಗೆ ದೀಕ್ಷೆ ಇಲ್ಲ ಅಷ್ಟೇ. ದೀಕ್ಷೆ ಇದ್ದರೆ ಎಲ್ಲವೂ ಆಗುತ್ತೆ ಅಂತ. ಇನ್ನೊಂದು ಪಾಠ ಇದು. ಈ ಶ್ಲೋಕದ ನಾವು ಏನು ಪಾಠ ಕಲಿಬೇಕು ಅಂತಂದರೆ, ಪಾಠಕ್ಕೋಸ್ಕರ ಪೂರ್ಣ ನಾವು ತೊಡಗಬೇಕು. ಹೆಂಡತಿಯಾದವಳು ಸುಮ್ಮನೆ ವಿಹಾರ ಮಾಡ್ಲಿಕ್ಕಲ್ಲ. ಅವಳು ಹೆಂಡತಿಯಾದವಳು ಏನಿರಬೇಕು ಅಂತಂದರೆ, ಗಂಡ ಸರಿಯಾಗಿದ್ದಾನ ಇಲ್ವಾ ಅಂತಲೂ ನೋಡಬೇಕಂತೆ. ಕುಂತಿದೇವಿ ಹಾಗಿದ್ದಳು. ಪಾಂಡುರಾಜ ಹೇಗಿದ್ದಾನೆ, ಧರ್ಮ ಮಾರ್ಗದ ಇದ್ದಾನೋ ಇಲ್ವ ಅಂತ ನೋಡ್ಕೊಳ್ತಾ ಇದ್ಲಂತೆ. ಆ ಧರ್ಮಪತ್ನಿ ಅಂತ ಯಾಕೆ ಹೆಸರು ಕೊಟ್ಟಿದ್ದು ಶಾಸ್ತ್ರ? ಗಂಡ ಧರ್ಮದಲ್ಲಿದ್ದಾನೋ ಇಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ. ಇನ್ಸ್ಪೆಕ್ಷನ್, ನಿತ್ಯ ಇನ್ಸ್ಪೆಕ್ಷನ್. ಗುರುಗಳು ಶಿಷ್ಯನ ಮನೆಗೆ ಬರಬೇಕಂತೆ, ಅದು ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್, ಆಗಾಗ ಬರ್ತಿರಬೇಕು, ಶಿಷ್ಯ ಹೇಗಿದ್ದಾನೋ ಇಲ್ವೋ ನೋಡ್ಕೊಂಡು ಹೋಗ್ಲಿಕ್ಕೆ. ಆದರೆ ಹೆಂಡತಿ ಆಗಲ್ಲ, ಪ್ರತಿನಿತ್ಯ ಇನ್ಸ್ಪೆಕ್ಷನ್. ಗಂಡ ಸರಿಯಾಗಿ ಮಾಡಿದ್ನಾ ಇಲ್ವಾ, ಸಂಧ್ಯಾವನ್ನೇ ಸರಿಯಾಗಿ ಮಾಡಿದ್ನಾ ಇಲ್ವಾ, ಇವತ್ತೇನಾದರೂ ಬಿಟ್ಟನಾ, ಏನಾದರೂ ಬರ್ತೋದ್ನಾ, ಈ ರೀತಿ ನೋಡ್ತಾ ಇರಬೇಕಂತ ಹೆಂಡತಿ ಆದವಳು. ಇಷ್ಟು ಜವಾಬ್ದಾರಿಯನ್ನು ಹೆಂಡತಿ ಕೊಟ್ಟಿದ್ದಾರೆ. ಅಂದರೆ ಪರಸ್ಪರಂ ಭಾವಯಂತಹ ಇದು ಒಂದು ರೀತಿಯಲ್ಲಿ. ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಧರ್ಮದಲ್ಲಿದ್ದಾರೋ ಇಲ್ವೋ ನೋಡ್ತಾ ಇರಬೇಕಂತೆ. ಗಂಡ ಹೆಂಡತಿ ಸೇರಿ ಮನೆಯಲ್ಲಿರುವಂಥ ಎಲ್ಲ ಶಿಷ್ಯರು, ಆ ವಿದ್ಯಾರ್ಥಿಗಳು, ಮಕ್ಕಳು, ಇವರನ್ನು ನೋಡ್ತಾ ಇರಬೇಕು, ಇವರು ಸರಿಯಾಗಿದ್ದಾರೋ ಇಲ್ವೋ ಅಂತ. ಇಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಈ ವ್ಯವಸ್ಥೆಯನ್ನು ನಾವು ಕಳ್ಕೊಳ್ಬಾರ್ದು. ಈ ವ್ಯವಸ್ಥೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದು ರಾಯರ ಪಾಠ, ಜೀವನದಿಂದ ಕಲಿಬೇಕಾಗಿರುವಂಥ ಒಂದು ದೊಡ್ಡ ಪಾಠ. ಇನ್ನೊಂದು ದೊಡ್ಡ ಪಾಠ ಅಂತಂದರೆ, ರಾಯರು ಹೇಗೆ ಅಧ್ಯಯನ ಮಾಡ್ತಾಯಿದ್ರು, ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದವರು ಹೇಗೆ ಅಧ್ಯಯನ ಮಾಡ್ತಾಯಿದ್ರು ಅಂತಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತತಃ ಸಹ ಪೂರ್ವಂ ತಂತ್ರಂ ಚಾವದನ್ ವೆಂಕಟಾರ್ಯೋ ತುರ್ಯೇಯಾಮೇ ಕಾಂಚಿದಬ್ದಾನನೈಷೀತ್. ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ. ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿ ಅವರ ನಿತ್ಯ ಕರ್ಮಾನುಷ್ಠಾನ, ಸಂಧ್ಯಾವಂದನೆ, ಜಪ ಅಂತೆಲ್ಲ ಆದಮೇಲೆ ಸಾಧು ವೇದಾಂತ ಭಾಷ್ಯಂ, ವೇದಾಂತದ ಬ್ರಹ್ಮಸೂತ್ರ ಸಂಬಂಧಪಟ್ಟಂತಹ, ಉಪನಿಷತ್ ಸಂಬಂಧಪಟ್ಟಂತಹ ಭಾಷ್ಯ, ಆ ಟೀಕಾ ಟಿಪ್ಪಣಿಗಳನ್ನು ನೋಡ್ತಾ ಇದ್ರಂತೆ. ಅದು ಮಡಿಮಡಿಯಾಗಿ ಮಾಡಬೇಕಾದಂತಹ ಕೆಲಸ. ಎದ್ದ ತಕ್ಷಣ ಮಾಡಬೇಕಾದ ವೇದಾಂತ ವಿದ್ಯೆಯನ್ನೇ ಅಧ್ಯಯನ ಮಾಡಬೇಕು. ಇದು ಕೂಡ ತಾರತಮ್ಯ ಇದೆ ನೋಡಿ. ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್, ಅದಾದ ಮೇಲೆ ವ್ಯಾಕರಣಾದಿ ಗ್ರಂಥಗಳನ್ನು ನೋಡ್ತಾ ಇದ್ದರು. ಆಮೇಲೆ ತರ್ಕಶಾಸ್ತ್ರ, ಆಮೇಲೆ ಊಟ ಎಲ್ಲ ಆದಮೇಲೆ ತರ್ಕಶಾಸ್ತ್ರ. ಯಾಕೆಂದರೆ ಊಟ ಆಯಿತು ಅಂದರೆ ಒಂದು ಸ್ವಲ್ಪ ಮೈಲಿಗೆ ಅಲ್ಲ, ಅಂದರೆ ಅಷ್ಟು ಮಡಿಗೆ ಬರೋದಿಲ್ಲ. ಇವತ್ತಿಗೂ ನಮ್ಮ ಪದ್ಧತಿ ಇದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಡಿಯಲ್ಲೆಲ್ಲ ಪೂಜೆ ಮಾಡ್ತೇವೆ. ಒಮ್ಮೆ ತೀರ್ಥ ತಗೊಂಡು ಅಥವಾ ಊಟ ಅಂತ ಆದಮೇಲೆ ಅದು ಅಷ್ಟು ಮಡಿಗೆ ಬರೋದಿಲ್ಲ. ಸಾಯಂಕಾಲದ ಮಡಿ ಅಂತ ಆಗುತ್ತಾಗಲಿ, ಅದು ಬೆಳಗಿನ ಮಡಿಯಿಂದ ಬರೋದಿಲ್ಲ. ಹಾಗೆ ಅಧ್ಯಯನ ಮಾಡಬೇಕಾದ್ರೂ ಎಚ್ಚರ ಇರಬೇಕು. ಮೊದಲಿಗೆ ನಾವು ಎದ್ದು ಸರ್ವಮೂಲ ಗ್ರಂಥವನ್ನೇ ಅಧ್ಯಯನ ಮಾಡಬೇಕು. ಮೊದಲಿಗೆ ಎದ್ದು ನಾವು ವೇದಾಂತವನ್ನೇ ಅಧ್ಯಯನ ಮಾಡಬೇಕು. ಆಮೇಲೆ ಬೇರೆ ಗ್ರಂಥಗಳು, ವ್ಯಾಕರಣಾದಿ ಗ್ರಂಥಗಳು, ಆಮೇಲೆ ತರ್ಕಶಾಸ್ತ್ರ, ಇನ್ನು ಅನ್ಯಮತದ ದುಷ್ಟಶಾಸ್ತ್ರಗಳು ಆಮೇಲೆ ಅಧ್ಯಯನ ಮಾಡಬೇಕು. ಅಲ್ಲಿ ಇನ್ನೊಂದು ಅರ್ಥ ಇದೆ. ಅಲ್ಲಿ ಹಾಗೆ ಅಧ್ಯಯನ ಮಾಡಬೇಕಾದ್ರೆ ಒಂದು ಅರ್ಥ ಏನಿದೆ ಅಂತಂದರೆ, ಯಾವುದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕು ಅದು ಮೊದಲು ಕೊಡಬೇಕು. ಅದು ಅತ್ಯಂತ ಮಡಿಯಾದ ಶಾಸ್ತ್ರಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಬೆಳಗಿನ ಹೊತ್ತು ಎಚ್ಚರ ಇರ್ತೇವೆ ನಾವು, ನಮ್ಮ ಜ್ಞಾನ ಇನ್ನೂ ಹೆಚ್ಚು ಜಾಗೃತವಾಗಿರುತ್ತೆ. ಅಲ್ಲಿ ಹೆಚ್ಚು ಎಫರ್ಟ್ ಹಾಕಬೇಕು ನಾವಲ್ಲಿ. ಅದಕ್ಕೆ ಆ ಸಮಯ ತುಂಬ ಪ್ರಶಸ್ತವಾದದ್ದು. ನಾವೇನು ಮಾಡ್ತೇವೆ ಗೊತ್ತಾ, ಇದಕ್ಕೆ ವ್ಯತಿರಿಕ್ತವಾಗಿ ಬೆಳಗ್ಗೆ ಎದ್ದ ಕೂಡಲೇ ಮನುಷ್ಯ ಮಾಡೋದು ಸ್ನಾನ ಇಲ್ಲ, ಏನಿಲ್ಲ, ಬೇಕಾದ ತಿಂತಾನೆ ಕುಡಿತಾನೆ ಅಂತಾಗಿದೆ, ಬೆಡ್ ಕಾಫಿ ಅಂತಾಗಿದೆ. ಹೋಗಲಿ, ಅದಲ್ಲದೆ ಹೋದರೂ ಕೂಡ ನ್ಯೂಸ್ ಪೇಪರ್ ನೋಡಬೇಕು. ನ್ಯೂಸ್ ಪೇಪರ್ ಬೆಳಗ್ಗೆ 5 ಗಂಟೆ 5:30 6ಕ್ಕೆ ಬರಲಿಲ್ಲ ಅಂತಂದರೆ ಚಡಪಡಿಸ್ತಾ ಇರ್ತಾನೆ ಮನುಷ್ಯ. ಈ ಕಡೆಯಿಂದ ಆ ಕಡೆ ಓಡಾಡೋದು, ಬರಲಿಲ್ಲ ಅಂತ ಅಂದ್ಕೊಂಡು, ಬಂದೆ 5 ನಿಮಿಷ ಲೇಟಾಗಿ ಬಂದಿದ್ದು ಬೈದು ತಗಡು ಓದಿ ನಿಧಾನಕ್ಕೆ ಸ್ನಾನಕ್ಕೆ ಹೋಗ್ತಾನೆ. 8 ಗಂಟೆಗೆ ಸ್ನಾನಕ್ಕೆ ಹೋಗಿ ಯಾವಾಗಲೂ ಸಂಧ್ಯಾವಂದನೆ. ನಾನು ಹೇಳೋದು ಎಲ್ಲ ಬಿಟ್ಟವರ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲ ಸ್ವಲ್ಪ ಅನುಷ್ಠಾನ ಇಟ್ಟುಕೊಂಡವರಲ್ಲೂ ಕೂಡ ಹೀಗಾಗಿದೆ ಪದ್ಧತಿ. ಯಾವಾಗಲೋ ಸ್ನಾನ, ಯಾವಾಗಲೋ ಸಂಧ್ಯಾವಂದನೆ, ಯಾವಾಗಲೋ ಪೂಜೆ ಅಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಆಗಬೇಕಾದ್ರೆ ನ್ಯೂಸ್ ಪೇಪರ್ ಓದೋದಲ್ಲ, ಶಾಸ್ತ್ರ ಗ್ರಂಥವನ್ನೇ ಓದಬೇಕು. ಅದು ಮಡಿಮಡಿಯಾದ ಸರ್ವಮೂಲ ಗ್ರಂಥವನ್ನೇ ಓದಬೇಕು. ಹೀಗೆ ಒಂದು ಪದ್ಧತಿಯನ್ನು ಬೆಳೆಸಿಕೊಳ್ಳಬೇಕು. ಬೆಳಗ್ಗೆ ಎದ್ದು ಇಂತಹ ಒಂದು ಅಧ್ಯಯನ ಮಾಡಿ ಕೊನೆಗೆ ಪೂರ್ವಮೀಮಾಂಸಾ ತಂತ್ರ ಹೀಗೆ ಬೇರೆದನ್ನು ಕೊನೆಯ ಯಾಮದಲ್ಲಿ ಹೀಗೆ ಮಾಡ್ತಾಯಿದ್ರಂತೆ. ನಾವು ಆ ಲೆಕ್ಕಕ್ಕೆ ನೋಡಿದ್ರೆ ಕೊನೆಗೆ ನಿದ್ದೆ ಬರ್ತಾ ಇದೆ, ಇನ್ನು ರಾತ್ರಿ ತೂಕಡಿಸ್ತಾ ಇದ್ದೇವೆ ಅಂತಂದರೆ ನ್ಯೂಸ್ ಪೇಪರ್ ತೆಗೆದು ನೋಡಬೇಕು. ಆಗ ಅಷ್ಟು ಎಚ್ಚರ ಇಟ್ಟು ಓದಬೇಕಾಗಿಲ್ಲ. ಆದರೆ ಈ ಗ್ರಂಥ ಓದಬೇಕಾದ್ರೆ, ಸರ್ವಮೂಲ ಗ್ರಂಥವನ್ನು ಓದಬೇಕಾದ್ರೆ ಎಚ್ಚರಿಟ್ಟು ಓದಬೇಕಲ್ಲ. ಬೆಳಗ್ಗೆ ಎದ್ದು ಅದನ್ನೇ ಮಾಡಬೇಕು. ಬೇರೆ ವಿನಿಯೋಗ ಮಾಡಲಿಕ್ಕೆ ಅದಕ್ಕೆ ಅವಕಾಶವೇ ಇಲ್ಲ. ಇದು ದೊಡ್ಡ ಒಂದು ರಾಯರಿಂದ ಕಲಿಬೇಕಾದಂತಹ ಪಾಠ. ಹೀಗೆ ಅವರು ಇದ್ದರು. ಜೊತೆಗೆ
ಗುರುಗಳ ಜೊತೆಲಿ ಎಲ್ಲ ದಿಗ್ವಿಜಯ ಯಾತ್ರೆ, ಮನ್ನಾರಗುಡಿ ಬೇರೆ ಬೇರೆ ಕಡೆ ಹೋಗಿ, ಮಧುರೆ ಬೇರೆ ಬೇರೆ ಕಡೆ ಹೋಗಿ ದಿಗ್ವಿಜಯ ಯಾತ್ರೆ ಮಾಡಿಕೊಂಡು ಬರ್ತಾರೆ, ಪರವಾದಿಗಳನ್ನು ಗೆಲ್ತಾರೆ. ಇದು ಗೃಹಸ್ಥ ಜೀವನದ ಆರಂಭದಲ್ಲಿ ಆದಂತಹ ಘಟನೆಗಳು. ಇಂತಹ ವೆಂಕಟನಾಥರಿಗೆ ಒಳ್ಳೆಯ ಉತ್ತಮ ಪುತ್ರೋತ್ಪತ್ತಿ ಆಗುತ್ತೆ. ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತಾರೆ. ಆದರ್ಶ ದಂಪತಿಗಳು, ಅವರಿಗೆ ಆದರ್ಶ ಪುತ್ರ ಒಬ್ಬ ಹುಟ್ಟಿದ. ಮುಂದೆ ಮಹಾಮೇಧಾವಿಯಾದಂತಹ ಗ್ರಂಥಕಾರರಾದಂತಹ ಟಿಪ್ಪಣಿಕಾರರಾದಂತಹ ಲಕ್ಷ್ಮೀನಾರಾಯಣಾಚಾರ್ಯರು ಪ್ರಸಿದ್ಧರಾದರು. ಅವರ ಋಗ್ಭಾಷೆ ಟಿಪ್ಪಣಿ ಇದೆ. ಅನೇಕ ಪ್ರಾತಃಸಂಕಲ್ಪ ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಹ ಗ್ರಂಥಕಾರರವರು ಅಂತಹ ಒಳ್ಳೆಯ ಪುತ್ರನ ಪಡಿತಾರೆ. ಆ ಸಮಯಕ್ಕೆ ಒಂದು ಹೇಳ್ತಾರೆ, ಘೋರ ದಾರಿದ್ರ್ಯ ಅವರಿಗೆ ಬಂತು ಅಂತ ಹೇಳಿ. ಒಂದು ಅವರಿಗೆ ಆ ಒಂದು ಪ್ರಾರಬ್ಧ ಇತ್ತು, ಅದೆಲ್ಲ ಸರಿಯೇ. ಅದು ನಮಗೊಂದು ಪಾಠ. ಎಂತಹ ಘೋರ ದಾರಿದ್ರ್ಯ ಅಂತಂದರೆ, ಮೊದಲೇ ಏನೂ ಇಲ್ಲ, ಕಳ್ಳರು ಬೇರೆ ಬಂದು ಒಯ್ದು ಬಿಡ್ತಾರೆ. ಇದ್ದ ಬದ್ದ ಒಡಕು ಪಾತ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿಬಿಡ್ತಾರೆ. ನಮ್ಮ ಒಂದು ಚಿಂತನೆ ಮಾಡೋಣ ನಾವು. ನೋಡಿ, ಹೀಗೇನಾದರೂ ನಮ್ಮ ಜೀವನದಲ್ಲಿ ಆದರೆ ನಾವೇನು ಮಾಡ್ತಾಯಿದ್ವಿ? ಮೊದಲು ಧರ್ಮ ಅನ್ನೋದು ಬಿಡ್ತಾಯಿದ್ವಿ. ಆಪತ್ಕಾಲ ಎಲ್ಲಾದರೂ ಉಂಟ, ಮೊದಲು ಬದುಕೊಂಡ್ರೆ ಸಾಕಾಗಿದೆ. ಯಾರು ಧರ್ಮಾಚರಣೆ ಮಾಡ್ತಾರೆ, ಯಾರು ಪೂಜೆ ಯಾರು ಮಾಡ್ತಾರೆ, ಯಾರು ಪಾಠ ಮಾಡ್ತಾರೆ, ಮೊದಲು ಹೊಟ್ಟೆಗೆ ಹಿಟ್ಟಾದರೆ ಸಾಕು, ಆಮೇಲೆ ಮುಂದಿಂದೆಲ್ಲ ಅಂತಂತೇವೆ ನಾವು. ಆದರೆ ರಾಯರು ಹಾಗೆ ಮಾಡಲಿಲ್ಲ. ತಾವು ಆ ದಾರಿದ್ರ್ಯವನ್ನು ಹಾಗೇ ಅನುಭವಿಸ್ತಾರೆ. ಆ ಕಾಲವನ್ನೆಲ್ಲ ವಿದ್ಯಾ ಪಡೆಯೋದಕ್ಕೊಂದು ಕಡೆ, ವಿದ್ಯೆಯನ್ನು ಕೊಡೋದಕ್ಕೊಂದು ಕಡೆ, ಎರಡೇ ಕೆಲಸ. ಒಂದೋ ಪಾಠ ಕೇಳೋದು, ಇಲ್ಲ ಪಾಠವನ್ನು ಇನ್ನೊಬ್ಬರಿಗೆ ಕೊಡೋದು, ವಿದ್ಯಾದಾನ. ಎರಡರಲ್ಲೇ ಅವರು ಜೀವನವನ್ನು ಕಳೀತಾರೆ. ಅವ್ರಿಗೆ ಅಷ್ಟು ಪುಣ್ಯ ಕೊಡಬೇಕಾಗಿದೆ. ಅದಕ್ಕೆ ದೇವರ ಆ ಒಂದು ವ್ಯವಸ್ಥೆ ಮಾಡಿಟ್ಟ. ಅದು ಅವರ ಒಂದು ದಾರಿದ್ರ್ಯ ಅಲ್ಲ, ಒಂದು ರೀತಿ ಶ್ರೀಮಂತಿಕೆ ಅಂತ ಹೇಳಬೇಕು. ವಿದ್ಯಾ ಶ್ರೀಮಂತಿಕೆ ಇನ್ನೂ ಬೆಳಿಬೇಕು, ಅವ್ರ ಜ್ಞಾನ ಶ್ರೀಮಂತಿಕೆ ಇನ್ನೂ ಹೆಚ್ಚಾಗಬೇಕು. ಅದಕ್ಕೋಸ್ಕರ ದೇವರು ಮಾಡಿಟ್ಟಂತಹ ಒಂದು ದೊಡ್ಡ ವ್ಯವಸ್ಥೆ. ನಾವು ದೊಡ್ಡ ಪಾಠ ಕಲಿಬೇಕು. ದೇವರ ದಯದಿಂದ, ರಾಯರ ದಯದಿಂದ ನಮಗೆ ಆ ಒಂದು ಬಡತನ ಅಂತ ಬಂದೇ ಇಲ್ಲ ಇದುವರೆಗೂ ಕೂಡ. ಅಷ್ಟು ದಟ್ಟ ದಾರಿದ್ರ್ಯ ಅಂತ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಆ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ, ಇವತ್ತು ಸುರಕ್ಷಿತವಾಗಿದ್ದೇವೆ ನಾವು. ಆದರೆ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯಿತು ಅಂತಾದರೆ ಆಗಲೇ ನಮಗೆ ಎಲ್ಲ ಒಂದೊಂದಾಗಿ ಕಟ್ ಮಾಡ್ತಾ ಬರ್ತಾನೆ ಮನುಷ್ಯ. ಇವತ್ತು ಪೂಜೆ ಅರ್ಧಂಬರ್ಧ, ಯಾಕೆ ಸಮಯ ಇಲ್ಲ, ಸಂಧ್ಯಾವನ್ನೇ ಅರ್ಧಕ್ಕರ್ಧ ಅಲ್ಲಿಗೆ ಮುಗೀತು, ಅಲ್ಲಿಗೆ ಕೃಷ್ಣಾರ್ಪಣ ಅಂತ ಮಾಡ್ತಾ ಬರ್ತಾನೆ. ಹಾಗಾಗಬಾರ್ದು. ಯಾವುದನ್ನು ತಪ್ಪಿಸ್ತಾ ಇರಲಿಲ್ಲ. ಒಂದು ಚೂರು ಪಾತ್ರೆ ಇಲ್ಲ ಮನೆಯಲ್ಲಿ, ಒಂದು ಆಚಮನ ಮಾಡ್ಲಿಕ್ಕೆ ಪಾತ್ರೆ ಇಲ್ಲ, ಆದರೂ ಅವರು ಯಾವ ನಿತ್ಯ ಕರ್ಮಾನುಷ್ಠಾನ ಬಿಟ್ಟಿಲ್ಲ. ನನಗೊಬ್ಬರು ಸಿಕ್ಕಾಗ ಹೇಳಿದರು, ನಮ್ಮ ಮನೆಯಲ್ಲಿ ಬೆಳ್ಳಿ ಪಾತ್ರೆ ಇಲ್ಲ, ಅದಕ್ಕೆ ಪೂಜೆ ಮಾಡ್ತಾ ಇಲ್ಲ ಅಂತ. ರಾಯರ ಮನೆಯಲ್ಲಿ ಯಾವ ಪಾತ್ರೆಯೂ ಇಲ್ಲ, ಪೂಜೆ ಮಾಡಿದ್ದಾರೆ ಅವರು. ಒಂದು ಬಾಳೆ ಎಲೆ ಮೇಲೆ ಇಟ್ಟು ಮಾಡಿದರೂ ಬರುತ್ತೆ, ಯಾವುದು ಪತ್ರದ ಮೇಲೆ ಇಟ್ಟು ಮಾಡಿದ್ರು ಮಾಡ್ಲಿಕ್ಕೂ ಬರುತ್ತೆ, ಒಂದು ಬಟ್ಲು ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಒಂದು ಬಾಳೆ ಎಲೆಯಲ್ಲಿ ಒಂದು ದೊನ್ನೆಯನ್ನು ಮಾಡ್ಲಿಕ್ಕೂ ಬರುತ್ತೆ. ಅಂದರೆ ಮಾಡಬೇಕು ಅಂತಿದ್ದರೆ ಹೇಗೆ ಬೇಕಾದರೂ ಮಾಡ್ಲಿಕ್ಕೆ ಬರುತ್ತೆ. ರಾಯರು ಹಾಗೆ ಇದ್ದು ತೋರಿಸಿದಂತಹ ಮಹಾನುಭಾವರು. ಅವ್ರು ನೋಡಿ, ಪ್ರತಿನಿತ್ಯ ಎದ್ದು ಮಠಕ್ಕೆ ಹೋಗಿ ಪಾಠಕ್ಕೆ ಹೇಳೋದಕ್ಕೆ ಕೇಳೋದಕ್ಕೆ ಹೋಗ್ತಾಯಿದ್ರು. ಊಟಕ್ಕೆ ಮನೆಗೆ ಅಂತ ಬರ್ತಾಯಿದ್ರು. ಮನೆಯಲ್ಲಿ ಏನೇನೂ ಇರ್ತಾ ಇರಲಿಲ್ಲ. ಅಷ್ಟಕ್ಕೆ ಅಂಗಾರಕ್ಷತೆ ಹಚ್ಚಿಕೊಂಡು ಅಲ್ಲೆಲ್ಲ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅಲ್ಲಿ ಒಳ್ಳೆಯ ಭೋಜನದ ಲಾಂಛನ ಹಚ್ಚಿಕೊಂಡು ಮತ್ತೆ ಮಠಕ್ಕೆ ಹೋಗ್ತಾಯಿದ್ರು. ಊಟ ಆಯಿತು ಅಂತ ತೋರಿಸಿಕೊಳ್ತಾಯಿದ್ರು. ನಮ್ಮಲ್ಲಿ ಏನು ಊಟ ಆದರೂ ಕೂಡ ನಾವು ಹೇಗೆ ಅಂತಂದರೆ, ಊಟ ಆಯಿತು, ಸರಿಯಾಗಿ ಆಗಲಿಲ್ಲ, ಸ್ವಲ್ಪ ಇವತ್ತು ಸುಸ್ತಾಗ್ತಾ ಇದೆ, ಯಾಕೆ ಸರಿಯಾಗಿ ಊಟ ಆಗಲಿಲ್ಲ, ಅರ್ಧ ಹೊಟ್ಟೆ ಊಟ ಆಯಿತು, ಏನು ಅರ್ಜೆಂಟಲ್ಲಿ ತಿಂದೆ ಅಂತ ಹೀಗೆ ಹೇಳ್ಕೊಳ್ತೀವಾಗಲಿ, ಅದನ್ನು ತೋರಿಸ್ತೇವಾಗಲಿ ಅದನ್ನು ಬಿಡೋದಿಲ್ಲ ನಾವು. ರಾಯರು ಅದನ್ನು ತೋರಿಸ್ತಾ ಇರಲಿಲ್ಲ. ತಮಗೆ ಯಾವ ಆಯಾಸ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮುಂದೆ ತೋರಿಸ್ಕೊಳ್ತಾ ಇದ್ರು. ಇಂತಹ ಒಂದು ಗುಣ ಎಲ್ಲಿಂದ ಬರಬೇಕು? ಇನ್ನೊಂದು ದೊಡ್ಡ ಪಾಠ ನಾವು ಕಲಿಬೇಕು. ನೋಡಿ, ಮನುಸ್ಮೃತಿ ಒಂದು ಮಾತನ್ನು ಹೇಳುತ್ತೆ, ವೃದ್ಧೌ ಚ ಮಾತಾಪಿತರೌ ಸಾಧ್ವೀ ಭಾರ್ಯ ಶಿಶುಸುತಃ ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ಒಂದು ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿದ್ದಾರೆ, ಸಾಧ್ವಿಯಾದ ಅನುಕೂಲವಾದಂತಹ ಹೆಂಡತಿ ಇದ್ದಾಳೆ, ಅತ್ಯಂತ ಎಲ್ಲ ರೀತಿಯ ಅನುಕೂಲವಾಗಿರುವಂತಹ ಹೆಂಡತಿ ಇದ್ದಾಳೆ. ಇನ್ನು ಒಳ್ಳೆಯ ಮಗು, ಸಣ್ಣ ಮಗು ಇದೆ, ಇನ್ನು ಹಾಲು ಕುಡಿಯುವಂತಹ ಆ ಸಣ್ಣ ಮಗು ಇದೆ, 1-2 ವರ್ಷದ ಮಗು ಇದೆ. ಹೀಗಿದ್ದಾಗ ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ಮಾಡಬಾರ್ದು 100 ಕೆಲಸ ಬೇಕಾದ್ರೆ ಮಾಡಿ, ನೀವು ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡಿ ತಂದೆ ತಾಯಿಗಳನ್ನು ಸಾಕಬೇಕು ನೀವು ಅಂಥೇಳಿ ಮನು ಹೇಳ್ತಾನೆ ಒಂದು ಮಾತನ್ನು. ಅದು ತಾತ್ಪರ್ಯ ಮಾಡಬಾರ್ದನ್ನು ಮಾಡಿ ಅಂತಂದರೆ ಪೋಷಣೆ ಮಾಡಬೇಕು ಅಂತ ತಾತ್ಪರ್ಯವೇ ಹೊರತು ಅವನು ಬಿಡಬಾರ್ದು ಅಂತಲ್ಲ. ಎಂಥ ಆದರ್ಶ ದಂಪತಿಗಳು ಅಂತಂದರೆ, ಅವರ ಹೆಂಡತಿಗೂ ಕೂಡ ಬೇಡ, ನೀವು ಹೇಗಿದ್ದೀರೋ ಹಾಗೆ ಆಯಿತು, ನಿಮಗೆ ಬಟ್ಟೆ ಇಲ್ಲ ಸರಿಯಾಗಿ ಉಡ್ಲಿಕ್ಕೆ, ನಮಗೂ ಹಾಗೆ ಪರವಾಗಿಲ್ಲ, ತೈಲಾಭ್ಯಂಗ ಇಲ್ಲ ಪರವಾಗಿಲ್ಲ, ತೈಲಾಭ್ಯಂಗವೇ ಇಲ್ಲ, ಇನ್ನು ಘೃತ ಎಲ್ಲಿಂದ ಬರಬೇಕು, ತುಪ್ಪ ಎಲ್ಲಿಂದ ಬರಬೇಕು ಊಟಕ್ಕೆ, ಅದೂ ಇಲ್ಲ. ಹಾಗೆ ಅವರು ಇಡೀ ಕಾಲವನ್ನು ಹಾಗೆ ಕಳೆದಿದ್ದಾರೆ. ಮಗು ಕೂಡ ಹಾಗೇ ಕಳೆದಿದೆ. ಅಂತಹ ತಪಸ್ಸು ಆ ಮಗು ಆ ಚಿಕ್ಕ ವಯಸ್ಸಿನಲ್ಲೇ ಮಾಡಿದೆ ಅಂತಂದರೆ ಎಂತಹ
ಆ ಪುಣ್ಯ ಭಾಜನವಾದಂತಹ ಮಗು ಅಂತ ಗೊತ್ತಾಗುತ್ತೆ. ಅಂತಹ ಸಂಸಾರ ಅವರದು. ಹಾಗೆ ದಾರಿದ್ರ್ಯವನ್ನು ಅವರು ಅನುಭವಿಸಿದ್ದಾರೆ. ಇವತ್ತು ನೋಡಿ, ಅಂತಹ ದಾರಿದ್ರ್ಯ ನಮಗೆ ಯಾರಿಗೂ ಇಲ್ಲ ಅಂತ ನಾನು ಆವಾಗಲೇ ಒಂದು ಮಾತನ್ನು ಹೇಳಿದೆ. ಎಂತಹ ಇವತ್ತು ಸಣ್ಣ ಪುಟ್ಟ ಗಂಡನಿಗೆ ಒಂದು ಕೆಲಸ ಹೋಯಿತು ಅಂತ ಯಾರೋ ಒಬ್ಬಳು ಡಿವೋರ್ಸ್ ಕೊಟ್ಟು ಹೋದ್ಲು, ವಿಚ್ಛೇದನ ಕೊಟ್ಟು ಹೋದ್ಲು. ಕೆಲಸ ಹೋಯಿತು, ಯಾವುದೋ ಕಾರಣಕ್ಕೆ ಹೋಯಿತು, ಪಾಪ ಒಳ್ಳೆ ಕೆಲಸ ಇತ್ತು, ಬಿಟ್ಟು ಹೋಯಿತು, ಹೋಗಿದ್ದಕ್ಕೆ ಬಿಟ್ಟು ಹೋದ್ಲು. ನನ್ನ ಗಂಡ ಬಡವ ಆದ ಅಂತ. ದೊಡ್ಡ ಪಾಠ. ಹೆಂಡತಿ ಎಲ್ಲಾದರೂ ಬಿಟ್ಟು ಹೋದ್ಲ ಅವಳು. ನಮ್ಮ ಎಂತಹ ವೈದಿಕ ಕರ್ಮ ವಿವಾಹ ಅಂತಂದರೆ ಅದು ಬಿಟ್ಟು ಹೋಗೋದಕ್ಕಿರೋದಲ್ಲ, ಇಬ್ಬರು ಜೊತೆ ಕೂಡಿ ಕೊನೆಯವರೆಗೆ, ಜೀವನದ ಕೊನೆಯ ಯಜ್ಞ ಪೂರ್ಣ ಆಗೋವರೆಗೂ ಒಟ್ಟಿಗೆ ಇದ್ದು ಮಾಡುವಂಥ ಸಾಧನೆ ಅದು. ಹಾಗಾಗಿ ಅದನ್ನು ಬಿಡಲಿಕ್ಕೆ, ಮಧ್ಯೆ ಬಿಡಲಿಕ್ಕೆ ಬರೋದಿಲ್ಲ. ಹೇಗೆ ಯೂಸ್ ಆ್ಯಂಡ್ ಥ್ರೋ ಅಂತ ಅಂತಾರಲ್ಲ, ಹಾಗಲ್ಲ. ಈ ಮದುವೆ ಅಂತಂದಾಗ ಹೆಂಡತಿ ತನಗೆ ಬೇಕಾದಾಗ ಹೆಂಡತಿಯನ್ನು ಬಳಸ್ಕೊಳ್ಳೋದು, ಆಮೇಲೆ ಥ್ರೋ ಬೇಡ ಅಂತ ಅನ್ನೋದು, ಅಥವಾ ಗಂಡನ ತನಗೆ ಬೇಕಾದಾಗ ಬಳಸೋದು, ನೀನಿಗೆ ಬೇಡ ಅಂತ ಹೇಳಿ ಬಿಡಿಸ್ತು ಹೋಗೋದು. ಇದು ಯೂಸ್ ಆ್ಯಂಡ್ ಥ್ರೋನಾ? ಇವರಿಬ್ಬರು ಹೆಂಡತಿ ಗಂಡ ಅಂತ ಪರಸ್ಪರ ಯೂಸ್ ಆ್ಯಂಡ್ ಥ್ರೋನಾ? ಇವತ್ತು ಆ ಮಟ್ಟಿಗೆ ಬಂದಿದ್ದೇವೆ, ಯೂಸ್ ಆ್ಯಂಡ್ ಥ್ರೋ ಲೆಕ್ಕಕ್ಕೆ ಬಂದಿದ್ದಾರೆ. ಸಮಾಜ ಅಲ್ಲಿಗೆ ಹೋಗ್ತಾ ಇದೆ. ರಾಯರನ್ನು ಮತ್ತೆ ಮತ್ತೆ ಬೇಡಿಕೊಳ್ಬೇಕು. ಸಮಾಜ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಾಗಿದೆ. ಅಂತಹ ಒಂದು ದುಸ್ಥಿತಿ ಬಂದಿದೆ ಇವತ್ತು. ಪರಸ್ಪರ ಆ ಗಂಡ ಹೆಂಡತಿ ಅರ್ಥ ಮಾಡಿಕೊಂಡು ನಮ್ಮ ಸಾಧನೆ ಏನಿದೆ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಅವರು ನಡ್ಕೊಳ್ಬೇಕಾಗಿದೆ. ಒಂದು ಕೆಲಸ ಹೋಯಿತು, ದಾರಿದ್ರ್ಯ ಬಂತು, ಬಡವ ಆದ ಗಂಡ ಬಿಡೋದಂಥದ್ದಲ್ಲ. ಹೆಂಡತಿ ಯಾವುದೋ ಒಂದು ಸಣ್ಣ ಪುಟ್ಟದಲ್ಲಿ ಅವನ ನ್ಯೂನತೆ ಇದೆ, ಬಿಡೋದಂಥದ್ದಲ್ಲ. ಗಂಡನೂ ಬಿಡುವಂಥದ್ದಲ್ಲ. ಇದು ಯಾರಿಗೆ ಗೊತ್ತು? ಯಾರಿಗೆ ಈ ರಾಯರ ಒಂದು ಜೀವನ ಚರಿತ್ರೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ತಾನು ಇವೆಲ್ಲ ಈ ಆದರ್ಶ ರೂಢಿಸಿಕೊಳ್ಳೋದಕ್ಕೆ ಇದನ್ನು ತಿಳಿಸಿಕೊಡಬೇಕಾಗಿದೆ. ನಮಗೆ ಒಂದು ಕೆಲಸಕ್ಕೆ ಹೋಗಬೇಕು ಅಂತಂದರೆ ಟ್ರೈನಿಂಗ್ ಅಂತ ಕೊಡ್ತಾರೆ. ಹೀಗಿರಬೇಕು ನೀವು ಕೆಲಸದಲ್ಲಿ. ಒಂದು IAS ಆಗಿ ಮಾಡಿದ್ದಾನೆ ಅಂತಂದರೆ ಒಂದು ಟ್ರೈನಿಂಗ್ ಹೋಗಬೇಕು. IAS ಪಾಸ್ ಮಾಡಿದರೆ ಮಾತ್ರ ಕೆಲಸಕ್ಕೆ ಸಿಕ್ಕೋದಿಲ್ಲ. ಆ ಟ್ರೈನಿಂಗ್ ಅಂತ ಒಂದು ವರ್ಷ ಅವನಿಗೆ ಎಷ್ಟು ತಿಂಗಳು ಅಂತ ಇರುತ್ತೆ. ಅದನ್ನು ಮಾಡಿ ಆಮೇಲೆ ಪೋಸ್ಟಿಂಗ್ ಅಂತ ಹಾಕ್ತಾರೆ. ಆ ಟ್ರೈನಿಂಗ್ ಅಂತ ಕೊಡಬೇಕು. ನೀವು ಮದುವೆ ಆಗ್ತಾ ಇದ್ದೀರಾ, ನೀವಿಬ್ಬರು ಟ್ರೈನಿಂಗ್ ಕೂತ್ಕೊಳ್ಳಿ, ನೀವೆಲ್ಲ ಕೂತು ಈ ಎಲ್ಲ ಚರಿತ್ರೆಯನ್ನು ಕೇಳಿ, ರಾಯರ ಚರಿತ್ರೆಯನ್ನು ಕೇಳಿ, ಮಹಾಭಾರತ ರಾಮಾಯಣದ ಬಂದಿರುವಂಥ ಆದರ್ಶ ದಂಪತಿಗಳ ಚರಿತ್ರೆಯನ್ನು ಕೇಳಿ ನೀವು ಅಂತ ಹೇಳಿ ಕೂತು ನಾವು ಆ ಚರಿತ್ರೆಯನ್ನು ಹೇಳಿ ಅವ್ರನ್ನ ತಯಾರು ಮಾಡಬೇಕು. ಇಷ್ಟೆಲ್ಲ ಸಿದ್ಧರಾದ ಮೇಲೆ ಈಗ ನೀವು ಒಪ್ಪಿಗೆ ಇದೆಯಾ, ಆಮೇಲೆ ನೀವು ಗೃಹಸ್ಥ ಜೀವನ ಇಡಬಹುದು ಅಂತ ಹೇಳಿ ತಯಾರು ಮಾಡಬೇಕು. ಆ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಇವತ್ತು ಅಂತಹ ದುಸ್ಥಿತಿ ಬಂದಿದೆ. ಇನ್ನೊಂದು ವಿಚಾರ ಅಂತಂದರೆ, ನಮಗೆ ಈ ಕಾಲಕ್ಕೆ ಅಂದರೆ ನೋಡಿ ಎಷ್ಟು ಶಾಪ ಅಂತ ಅಂದ್ಕೊಳ್ಬೋದು. ಇದು ನಮ್ಮ ಸಮಾಜಕ್ಕೆ ಅಂಟಿದಂತಹ ಶಾಪ. ಇವತ್ತು ಯಾವುದೋ ಕಾರಣ, ಕ್ಷುಲ್ಲಕ ಕಾರಣಕ್ಕೆ ಬಿಟ್ಟು ಹೋಗ್ತಾರೆ. ಅದಕ್ಕೇನು ಅದು ಪ್ರಬಲ ಕಾರಣ ಅಂತ ಇಲ್ಲವೇ ಇಲ್ಲ, ಬಿಟ್ಟು ಹೋಗ್ತಾರೆ. ಹಿಂದೆ ನೋಡಿ ಬಾಲ್ಯ ವಿವಾಹ ಪದ್ಧತಿ ಇತ್ತು, ಇವತ್ತು ಅದು ಇಲ್ಲ. ಸಾಂವಿಧಾನಿಕವಾಗಿ ಬಾಲ್ಯ ವಿವಾಹ ಅಂತ ಅನ್ನೋದು ಇಲ್ಲ. ಆದರೆ ಬಾಲ್ಯ ವಿವಾಹ ಆ ಕಾಲಕ್ಕಿತ್ತು. ಹಿರಿಯರು ನೋಡಿ ನಿಶ್ಚಯ ಮಾಡಿ ಆ ವಿವಾಹ ಅಂತ ಆ ಘಟನೆ ಆಗ್ತಾ ಇತ್ತು. ಅದು ವಿಚ್ಛೇದನ ಅಂತ ಅನ್ನೋದು 0. ಬಾಲ್ಯ ವಿವಾಹವೇ ಹೆಚ್ಚು, ವಿಚ್ಛೇದನ 0. ಇವತ್ತು ಬಾಲ್ಯ ವಿವಾಹ ಆಲ್ಮೋಸ್ಟ್ 0 ಅಂತ ಹೇಳ್ಬೋದು, ಆದರೆ ವಿಚ್ಛೇದನವೇ ಹೆಚ್ಚು. ಎಷ್ಟು ಆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಆ ರೀತಿ ಆಗಿದೆ. ಇವತ್ತು ಇವನು ಓದಿದ್ದಾನೆ, ಪ್ರೌಢ ವಯಸ್ಸಿಗೆ ಬಂದಿದ್ದಾನೆ ಅಂತ ಹೇಳ್ತೇವೆ. ಇವಳು ಓದಿದ್ದಾಳೆ, ಪ್ರೌಢ ವಯಸ್ಸಿಗೆ ಬಂದಿದ್ದಾಳೆ, ಎಲ್ಲ ಆಗಿದೆ. ಆದರೆ ಪ್ರೌಢ ಬುದ್ಧಿಯವರಾಗಿಲ್ಲ, ಸಂಕುಚಿತ ಬುದ್ಧಿಯವರಾಗಿದ್ದಾರೆ. ವಯಸ್ಸು ಪ್ರೌಢವಾಯಿತೇ ಹೊರತು ಬುದ್ಧಿ ಪ್ರೌಢವಾಗಲಿಲ್ಲ. ಹಾಗಾಗಿ ನೋಡಿ ಎಂತಹ ಆದರ್ಶ ಆ ದಾಂಪತ್ಯ ಅವರದು, ರಾಯರದ್ದು. ನಾವು ಎಲ್ಲಿದ್ದೇವೆ? ಅವ್ರ ಮುಂದೆ ನಾಚಿಕೊಳ್ಬೇಕು, ಹೋಗಿ ನಿಂತುಕೊಳ್ಳೋಕ್ಕೆ ನಾಚಿಕೊಳ್ಳಬೇಕು. ಈ ಯಾರು ಈ ರೀತಿ ಜೀವನ ಮಾಡ್ತಾ ಇದ್ದಾರೆ, ರಾಯರ ಮಠಕ್ಕೆ ಹೋಗ್ಲಿಕ್ಕೆ ಅರ್ಹರೇ ಅಲ್ಲ. ಒಬ್ಬರು ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ಒಂದು ಯೋಗ್ಯತೆಯಾದರೂ ಬೇಕಲ್ಲ. ನಾವು ತಲೆ ತಗ್ಗಿಸಿ ಹೋಗಬೇಕಾಗಿದೆ. ನಾವು ಎಂತಹ ತಪ್ಪನ್ನು ಮಾಡ್ತಾ ಇದ್ದೇವೆ. ಹೋಗಿ ಒಟ್ಟಿಗೆ ಇರುವವರು ಕೂಡ ಹೇಗಿದ್ದೇವೆ ಅಂತಂದರೆ ಏನೋ ಇರಬೇಕಲ್ಲ ಅಂತ ಇದ್ದಾರೆ. ಆ ರೀತಿ ಇದ್ದಾರೆ ಎಷ್ಟೋ ಜನ. ಬಿಟ್ಟು ಹೋಗ್ಲಿಕ್ಕೆ ಧೈರ್ಯ ಇಲ್ಲ, ಒಟ್ಟಿಗೆ ಇರಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಬಲವಂತವಾಗಿದ್ದಾರೆ ಅಂತ ಇದ್ದಾರೆ. ನಮ್ಮಂಥವ್ರು ಆ ರೀತಿ ಇರುವಂಥವರು ಈ ಸಮಾಜದ ಮುಂದೆ, ಈ ರಾಯರ ಮುಂದೆ ಹೋಗಬೇಕಾದ್ರೆ ತಲೆ ತಗ್ಗಿಸಿ ಹೋಗಬೇಕು. ಅಂತಹ ಒಂದು ಹೀನಾಯ ಕೃತ್ಯದಲ್ಲಿ ನಾವು ತೊಡಗಿದ್ದೇವೆ. ಅದನ್ನು ಬಿಡಬೇಕು. ದೊಡ್ಡ ಪಾಠ ನಮಗೆ. ಎಂತಹ ದಾರಿದ್ರ್ಯದಲ್ಲೂ ಕೂಡ ಪರಸ್ಪರ ಬಿಟ್ಟಿಲ್ಲ ಅಲ್ಲ. ರಾಯರಿಗೆ ಮಠದಲ್ಲಿ ಭಕ್ಷ್ಯಭೋಜ್ಯ ಸದಾ ಸಿದ್ಧ ಇರ್ತಿತ್ತು, ತಾವು ಮಠದಲ್ಲಿ ಮಾಡ್ಬೋದಾಗಿತ್ತು. ಆದರೆ ತಾವು ಮಠದಲ್ಲಿ ಮಾಡ್ತಾ ಇಲ್ಲ. ಯಾಕೆಂದರೆ ಹೆಂಡತಿ ಮಕ್ಕಳು ಮನೇಲಿ ಉಪವಾಸ ಇದ್ದಾರೆ ಎಂದು ಮನೆಗೆ ಹೋಗ್ತಾಯಿದ್ರು. ಊಟ ಅಲ್ಲಿಲ್ಲ, ಅದು ಮನೆಗೆ ಹೋಗಿ ಊಟದ ನೆಪ ಅಂತ ಹೋಗಿ ಬರ್ತಾಯಿದ್ರು. ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದು ಮಠಕ್ಕೆ ಊಟಕ್ಕೆ ಬರ್ಬೋದಾಗಿತ್ತು, ಬರ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಇದು ನಾನು ಪಾಠ ಮಾಡ್ತಾ ಇರೋದು, ನನಗೆ ಇದು ಸರಿ, ನಾನಿಲ್ಲಿ ಊಟ ಮಾಡೋದು ಸರಿ. ಹಾಗಾಗಿ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಸೇರಿಸಬಾರ್ದು. ಆದರೆ ನಾನಿಲ್ಲಿ ಊಟ ಮಾಡ್ಬೋದು ಅಂಥೇಳಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಊಟ ಮಾಡೋದಿಲ್ಲ, ಅದಕ್ಕೆ ನಾನಿಲ್ಲಿ ಊಟ ಮಾಡೋದು ಸರಿಯಲ್ಲ. ಹೋಗ್ತಾಯಿದ್ರು, ಮನೆಗೆ ಹೋಗ್ತಾಯಿದ್ರು. ರಾಜಕಾರಣಿಗಳು ತಿಳ್ಕೊಳ್ಬೇಕು. ಇವತ್ತು ಮಂತ್ರಿಗಿರಿ ಬಂತು, ಇನ್ಯಾವುದೋ MLA MP ಒಂದು ಅಧಿಕಾರ ಬಂತು ಅಂತಂದ ಕೂಡಲೇ ಮನೆ ಮಂದಿಯಲ್ಲೆಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಬಿಡ್ತಾರೆ. ಆಗಬಾರ್ದು. ನನಗೋಸ್ಕರ ಇವರು ನಾನು ಮಾಡಬೇಕು. ಅವರು ಸಫರ್ ಮಾಡ್ತಾಯಿದ್ದೆ, ಅವ್ರ ಜೊತೆ ಹೋಗಿ ನಾನು ಸಫರ್ ಮಾಡ್ತೇನಾಗಲಿ, ನಾನು
ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಪೋಷಣೆ ಮಾಡೋದಿಲ್ಲ. ಇದು ಒಳ್ಳೆಯ ಪಾಠ. ಇವತ್ತು ಮಠದಲ್ಲೂ ಕೂಡ ಹಾಗೇ ಆಗಿದೆ. ಬಂಧು ಬಾಂಧವನ್ನೆಲ್ಲ ಸೇರಿಸಿಕೊಳ್ಳೋದು ಆಗಬಾರ್ದು. ಮಠ ಅಂತಂದರೆ ಎಲ್ಲವನ್ನು ಬಿಟ್ಟು ಬಂದು ಆ ಸ್ಥಾನಕ್ಕೆ ಬಂದಿರ್ತಾರಾದ್ದರಿಂದ ನೋಡಿ, ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲೇನೆ ಹೆಂಡತಿ ಮಕ್ಕಳನ್ನು ಮಠಕ್ಕೆ ಕರ್ಕೊಂಡು ಬಂದು ಇಟ್ಕೊಂಡು ಬರ್ಬೋದಾಗಿತ್ತು, ಊಟಕ್ಕಾದರೂ ಕರ್ಕೊಂಡು ಬರ್ಬೋದಾಗಿತ್ತು, ಬರಲಿಲ್ಲ. ಇಂತಹ ಒಂದು ಆದರ್ಶ ದಾಂಪತ್ಯ, ಆ ಪ್ರಾಮಾಣಿಕ ಜೀವನ, ಇದನ್ನೆಲ್ಲ ನಾವು ಚಿಕ್ಕ ಮಕ್ಕಳಿಗೆ ಮೊದಲಿಂದ ಹೇಳಿಕೊಡಬೇಕು. ಹೀಗಿರಬೇಕು, ಜೀವನ ಮಾಡಿದ್ರೆ ಹೀಗೆ ಮಾಡಬೇಕು, ಇಲ್ಲಾಂದರೆ ಮಾಡಲೇಬಾರ್ದು. ಜೀವನ ಅಂತಂದರೆ ಅದಕ್ಕೆ ಅರ್ಥ ಬರಬೇಕು ಅಂದರೆ ಹೀಗಿರಬೇಕು ಅಂಥೇಳಿ ತೋರಿಸಿಕೊಡಬೇಕು. ನಾನು ಹೇಳಿದಂತೆ ಈ ಒಂದು ಆದರ್ಶ ಇಟ್ಟುಕೊಂಡು ಇವತ್ತೇನು ವಿಚ್ಛೇದನ, ಪರಸ್ಪರ ವೈಮನಸ್ಯ ಅಂತಿದೆ, ದಂಪತಿಗಳನ್ನು ಬಿಡಬೇಕು. ಈ ರೀತಿ ಇದ್ದುಕೊಂಡು ರಾಘವೇಂದ್ರ ಸ್ವಾಮಿಗಳು ಆ ಆದರ್ಶ ಜೀವನವನ್ನು ಮಾಡಿದ್ದಾರೆ. ಆ ಒಂದು 7-8 ವರ್ಷಗಳ ಆ ಅಲ್ಪಾವಧಿಯ ಜೀವನವೇ ಆದರೂ ಕೂಡ ಅಷ್ಟು ಪರಸ್ಪರ ಅನುರೂಪರಾಗಿ ನಿಂತು ಮಾಡಿದ್ದಾರೆ. ನಾವು ಪ್ರತಿನಿತ್ಯ ಹೋಗಿ ಕೇಳ್ಕೊಳ್ಬೇಕು, ನಿಮ್ಮ ಒಂದು ಆದರ್ಶ ಅದು ನಮಗೂ ಸ್ವಲ್ಪ ಕೊಡಿ. ಈ ಸಮಾಜ ಎಲ್ಲರ ಮೇಲೂ, ಸಮಾಜದ ಮೇಲೆ ಬರಬೇಕು, ನಮ್ಮೊಬ್ಬರ ಮೇಲಲ್ಲ. ಯಾರೋ ಒಬ್ಬರು ಹೋಗಿ ದಂಪತಿಗಳು ಹೋಗಿ ನಮಗೆ ಒಳ್ಳೆಯದು ಮಾಡಿ ಅಲ್ಲ, ಇಡೀ ಸಮಾಜಕ್ಕೆ, ಇಡೀ ದೇಶದಲ್ಲಿ ಈ ಅನುರೂಪ ದಾಂಪತ್ಯ ಇರಲಿ, ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳಿ ಕೇಳ್ಕೊಳ್ಬೇಕು. ಆ ಒಂದು ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಶ್ರೀಕೃಷ್ಣಾರ್ಪಣಮಸ್ತು.